ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಚುನಾವಣಾ ವ್ಯವಸ್ಥಾ ತು ಸ್ವಾರ್ಥಮುತ್ಕರ್ಷ ಕೇವಲಂ ಮತದಾನಂತರಂ ಸರ್ವಂ ಯಥಾಪೂರ್ವಂ ಸನಾತನಂ. Election system in certain countries is a selfish program. Everything will be as it is with old system even soon after the elections. ಚುನಾವಣೆ ಎಂಬ ವ್ಯವಸ್ಥೆಯು ಸ್ವಾರ್ಥಮುತ್ಕರ್ಷ ಕೇವಲಂ ಅವರವರ ಸ್ವಾರ್ಥ ಉಪಯೋಗಿಸಿಕೊಳ್ಳೋದಕ್ಕೆ ಮಾತ್ರ ಉಪಯೋಗಕ್ಕೆ ಬರುತ್ತದೆ. ಮತದಾನ ಅನಂತರಂ ಸರ್ವಂ, ಮತದಾನ ಆದ ಮರುದಿವಸ ನೋಡಬೇಕಲ್ಲಿ. ಮತದಾನ ಅನಂತರಂ ಸರ್ವಂ ಯಥಾಪೂರ್ವಂ ಸನಾತನಂ. ಅವನು ಗೆದ್ದ ಮೇಲೆ ಸೋತ ಮೇಲೆ ಏನಾದರೂ ಕೂಡ ಮೊದಲು ಹಳ್ಳಿಯಲ್ಲಿ ಯಾವ ರೀತಿ ಇರುತ್ತದೋ ಅದೇ ರೀತಿ ಹಳ್ಳಿ, ಸನಾತನವಾದ ಹಳ್ಳಿ ಹೇಗಿದೆಯೋ, ಅನಾದಿ ಕಾಲದಿಂದ ಬಂದಂಥ ಹಳ್ಳಿ ಹೇಗಿದೆಯೋ ಅದೇ ರೀತಿ ಯಥಾಪೂರ್ವಂ ಮೊದಲು ಹೇಗಿತ್ತೋ ಹಾಗೇ ಇರುತ್ತದೆ ಹೊರತು ಯಾವುದೇ ಬದಲಾವಣೆ ಆಗುವುದಿಲ್ಲ. ಆದ್ದರಿಂದ ಚುನಾವಣೆಯ ಲಾಭ ಮತ್ತು ನಷ್ಟಗಳನ್ನು ಅಂದಾಜಿಸಬೇಕು. ದೀನಂಚ ದಲಿತೋದ್ಧಾರಂ ವಿನಾ ಜಾತಿ ಸ್ಥಳಾಂತರಂ ಕುರ್ಯಾತ್ತಂ ಅರ್ಥಮಾನೇನ ರಾಮರಾಜ್ಯಂ ಪ್ರಕೀರ್ತಿತ. The improvement of deprived classes of the society is a myth in the present caste-based facilities. Instead, we have to give facilities to everyone irrespective of the caste, grade, race, sex, age group, etc. who do not have money. This leads to Ramarajya. In the sense, if they are poor, you have to provide all the facilities irrespective of caste. ಜಾತಿಯ ಆಧಾರದ ಮೇಲೆ ಅಲ್ಲದೆ ಯಾರು ನಿಜವಾಗಿ ಬಡವ ಇರುತ್ತಾನೆ ಅವರಿಗೆ ಸಹಾಯ ಮಾಡಲೇಬೇಕು. ದೀನಂಚ ದಲಿತೋದ್ಧಾರಂ ವಿನಾ ಜಾತಿ ಸ್ಥಳಾಂತರಂ. ಕಾಲ, ದೇಶ, ಜನ, ಜಾತಿ ಎಲ್ಲ ನೋಡಿ 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 ಅವ್ರವ್ರ ಕಡೆಯವರಿಗೆ ಕೊಡೋದ್ರ ಮೂಲಕ ದೀನ ದಲಿತರ ಉದ್ಧಾರ ಆಗೋದಿಲ್ಲ. ಶ್ರೀಮಂತರು ಶ್ರೀಮಂತರೇ ಆಗುತ್ತಾರೆ, ಬಡವರು ಬಡವರೇ ಆಗುತ್ತಾರೆ. ಹಾಗಾದರೆ ಹೇಗೆ ಮಾಡಬೇಕು? ಕುರ್ಯಾತ್ತಂ ಅರ್ಥಮಾನೇನ, ಎಕನಾಮಿಕ್ ಬೇಸ್ಡ್. ಅವರಿಗೆ ಬಡತನ ಇದ್ದವ್ರಿಗೆ ಎಲ್ಲರಿಗೂ ಸಹಾಯ ಮಾಡಬೇಕು. ಅವರಿಗೆಲ್ಲ ಫಸ್ಟ್ ಮನೆ ಕಟ್ಟಿಸ್ಕೊಡ್ಬೇಕು. ಅವರಿಗೆಲ್ಲರಿಗೂ ಫಸ್ಟ್ ಏನು ಬೇಸಿಕ್ ಫೆಸಿಲಿಟೀಸ್, ಫುಡ್, ಶೆಲ್ಟರ್, ಕ್ಲಾತ್ ವ್ಯವಸ್ಥೆ ಮಾಡಿ ಬಡತನದ ಆಧಾರದ ಮೇಲೆ ಇದ್ದವರಿಗೆ ಪುನಃ ಕೊಡೋದಲ್ಲ. ಅಕ್ಕಿರಾಗಿ ಮಾರ್ಕ ಹೋಯ್ತಿರ್ತಾರೆ. ಕಾರಣ ಏನು? ಶ್ರೀಮಂತರಿಗೆ ವ್ಯವಸ್ಥೆ ಮಾಡಿ ಕೊಡುತ್ತಾರೆ. ಅದರಿಂದ ಅವರು ಸಣ್ಣ ಅಕ್ಕಿ ತಿನ್ನುವ ಜನ ಸೊಸೈಟಿ ಅಕ್ಕಿ ತಿಂತಾರೆಯೇ, ಅವರು ಶ್ರೀಮಂತರೇ ಆಗುತ್ತಾರೆ, ನಿಜವಾಗಿ ಬಡವರು ಬಡವರೇ ಆಗಿರುತ್ತಾರೆ. ಅಕ್ಕಿ ಅನ್ನದಾನ ಮಾಡಬೇಕು, ಆದರೆ ಹಸಿವಿದ್ದವನಿಗೆ ಅನ್ನ ಕೊಡಬೇಕು, ಹೊಟ್ಟೆ ತುಂಬಿರೋನಿಗಲ್ಲ. ಜಾತಿ ಆಧಾರದ ಮೇಲೆ ಹೊಟ್ಟೆ ತುಂಬಿರೋನಿಗೆ ಅನ್ನ ಕೊಟ್ಟರೆ ಅವ್ರು ಯಾರು ಅದನ್ನು ತಿನ್ನೋದೇ ಇಲ್ಲ. ಬದಲಾಗಿ ಅರ್ಧ ರೇಟಿಗೆ ಮಾರಾಟ ಮಾಡ್ತಾರೆ. ಇದರಿಂದ ಕಾಲ, ಧನ, ಶ್ರಮ ಎಲ್ಲವೂ ವ್ಯರ್ಥ. ಅದರ ಬದಲಾಗಿ ಅರ್ಥಮಾನೇನ, ಆರ್ಥಿಕತೆಯ ಮಟ್ಟವನ್ನು ಆಧರಿಸಿ, ಆಸೆಯನ್ನು, ಅವನಿಗೆ ಅನಿವಾರ್ಯತೆಯನ್ನು ಆಧರಿಸಿ ವ್ಯವಸ್ಥೆ ಮಾಡಿಕೊಟ್ಟಾಗ ರಾಮರಾಜ್ಯ ಎಂದು ಹೇಳಲ್ಪಡುತ್ತದೆ. ಆರಂಭಂ ತಾರತಮ್ಯೇನ ಅನಂತಂ ಶಕ್ತಿಮೇಕದಂ ಸಗುಣಾಯ ಚ ನೈರ್ಗುಣ್ಯಂ ಸರ್ವದಾ ಮುಕ್ತಿ ಸಾಧನಂ. The devotion starts with duality, that is the Jiva and the Deva. The divinity is only through the reality and thereby salvation or liberation or moksha. ಆರಂಭಂ ತಾರತಮ್ಯೇನ, ಯಾವುದೇ ಜ್ಞಾನಿಯಾದವನಿಗೆ ಮೊದಲು ತಾರತಮ್ಯವೇ ಆರಂಭವಾಗಿರುತ್ತದೆ. ಅವನು ಹೆಚ್ಚು ಇವನು ಕಮ್ಮಿ, ಇವನು ಹೆಚ್ಚು ಅವನು ಕಮ್ಮಿ, ನಾನು ಹೆಚ್ಚು ನೀನು ಕಮ್ಮಿ, ನೀನು ಯಾರೋ ನಾನು ಯಾರೋ, ನೀ ಹೆಚ್ಚು. ಪರಿಚಯ ಆಗುವ ತನಕ, ಪರಿಚಯ ಆದ ಮೇಲೆ ಅನಂತ ಶಕ್ತಿ. ನೀನು ಒಂದೇ ನಾನು ಒಂದೇ, ನೀನು ಹೆಚ್ಚಲ್ಲ ನಾನು ಹೆಚ್ಚಲ್ಲ, ನಿನಗೂ ಗೌರವ ಕೊಡ್ತೀನಿ ನನಗೂ ಗೌರವ ಕೊಡು. ಅನಂತೇ ಶಕ್ತಿ ಮೇಕದಂ. ನಿನ್ನಲ್ಲಿರುವ ಆತ್ಮ ನನ್ನಲ್ಲಿರುವ ಆತ್ಮ ಒಂದೇ, ನಿನ್ನಲ್ಲಿರುವ ರಕ್ತವು ಒಂದೇ ನನ್ನಲ್ಲಿರುವ ರಕ್ತವು ಒಂದೇ. ಏತಕ್ಕೆ ಯುದ್ಧವು ಏತಕ್ಕೆ ಮದ್ದು?
ಒಂದೇ ಮನೆಯೊಳಗೆಲ್ಲರೂ ಇದ್ದು ಒಂದೇ ಆಗಿಬಿಡೋಣ. ಸಗುಣಾಯಚ ನೈರ್ಗುಣ್ಯಂ. ಆ ತಾರತಮ್ಯ ಬೇಕು. ಎಲ್ಲಿಯವರೆಗೆ? ಸಗುಣಾರಾಧನೆಯವರೆಗೆ. ದೇವರನ್ನು ಕಲ್ಲನ್ನು ಪೂಜಿಸುವವರೆಗೆ ತಾರತಮ್ಯ ಬೇಕು. ಕಲ್ಲನ್ನು ಪೂಜಿಸಿದ ನಂತರ ಶಕ್ತಿಯನ್ನು ಪೂಜಿಸ್ತೇನೆ ಅಂತಾದರೆ, ವಾಯುವನ್ನು ಪೂಜಿಸ್ತೇನೆ ಅಂತಾದರೆ ನಿರ್ಗುಣ ಬ್ರಹ್ಮನನ್ನು ಹಿಡಿದುಕೊಳ್ಳಬೇಕು. ಆಗ ಸಗುಣ ಬ್ರಹ್ಮ ಉಪಯೋಗಕ್ಕೆ ಬರುವುದಿಲ್ಲ. ಆಗ ತಾರತಮ್ಯ ಇಲ್ಲ. ಶಕ್ತಿ ಎಲ್ಲರಿಗೂ ಒಂದೇ, ವಾಯು ಎಲ್ಲರಿಗೂ ಒಂದೇ, ಒಂದೇ ವಾಯು. ಸರ್ವದಾ ಮುಕ್ತಿ ಸಾಧನಂ. ಹಾಗೆ ಯೋಚನೆ ಮಾಡಿದಾಗ ನೀನು ಬೇರೆ ಅಲ್ಲ, ನಾನು ಬೇರೆ ಇಲ್ಲ ಅಂತ ಯೋಚನೆ ಮಾಡಿದಾಗ ಮಾತ್ರ ಮುಕ್ತಿ ಸಿಗಲು ಸಾಧ್ಯ. ಇಲ್ಲದಿದ್ದರೆ ನೀನು ನೀನೇ, ನಾನು ನಾನೇ ಅಂತ ಕೂತಿರಬೇಕಾಗುತ್ತದೆ. ಇದರಿಂದ ತಾರತಮ್ಯ ಹೆಚ್ಚಾಗುವುದರಿಂದ ಮೂಲಕ ಜಗಳ, ಕಚ್ಚಾಟ, ಕದನ ಎಲ್ಲಿಯವರೆಗೆ ಅಂದರೆ ಮನೆಯಲ್ಲಿ ಮಕ್ಕಳು ಕಂಡ್ರಾಗಲ್ಲ, ಹೆಂಡತಿ ಕಂಡ್ರಾಗಲ್ಲ, ಯಾರು ಕಂಡ್ರೂ ಆಗಲ್ಲ. ತಾರತಮ್ಯ ಮಾಡಿ ಪ್ರತಿದಿನ ಗಲಾಟೆ, ಜಗಳ. ನೀ ಹೆಚ್ಚು ನಾನು ಹೆಚ್ಚು, ನೀನು ಹೆಚ್ಚು ನಾನು ಹೆಚ್ಚು. ಮನೆಯಲ್ಲಿ ಮುಗಿತಾ ಪಕ್ಕದ ಮನೆಯವ್ರ ಜೊತೆ ಜಗಳ, ಪಕ್ಕದ ಮನೆಯವ್ರು ಮುಗಿತಾ ಬೇರೆ ಜಾತಿಯವ್ರ ಜೊತೆ ಜಗಳ. ಒಟ್ಟಿನಲ್ಲಿ ತಾರತಮ್ಯದ ಮೂಲಕ ಜಗಳ ಆಡಿ 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 ಮಾಡಬೇಡ. ಬದಲಾಗಿ ಸಗುಣ ಬ್ರಹ್ಮದಿಂದ ನಿರ್ಗುಣ ಬ್ರಹ್ಮದ ಕಡೆ ಹೋಗು. ನೀನು ಒಂದೇ, ನಾನು ಒಂದೇ, ಎಲ್ಲರೂ ಒಂದೇ. ಎಲ್ಲ ಒಂದಾಗಿ ಬಾಳೋಣ, ಕೂಡಿ ಬಾಳೋಣ. ಕೂಡಿ ಬಾಳಿದರೆ ಸ್ವರ್ಗ ಸುಖ. ಸರ್ವದಾ ಮುಕ್ತಿ ಸಾಧನಂ. ಎಷ್ಟು ಚೆನ್ನಾಗಿ ತಿಳಿದವರು ಹೇಳಿದ್ದಾರೆ. ಅರ್ಥ ಮಾಡಿಕೊಂಡ್ರೆ ಜೀವನ. ಅರ್ಥ ಆಗಬೇಕಾದ್ರೆ ಸಾಕಷ್ಟು ನೊಂದಿರಬೇಕು. ಆರಂಭೆ ದ್ವಂದ್ವಮ ಅವಶ್ಯಂ ತದಂತೆ ಶಕ್ತಿಮೇಕತ ಮುಕ್ತಿ ಮಾಯಾತಿ ತತ್ಸರ್ವಂ ಅಂತೆ ಶಕ್ತಿಮಯಂ ಜಗತ್. ವಿ ಟು that concept is good in the beginning. Then slowly we get premier excitement with only by union. But if you want salvation or liberation, you should be only one. That is union with the supreme power God. ಒಂದಾಗಬೇಕು. ದೇವನಲ್ಲಿ ಲೀನನಾದಾಗ ಮಾತ್ರ ನಿನಗೆ ಮುಕ್ತಿ ಸಾಧ್ಯ. ದೇವನೇ ಬೇರೆ, ಕೆಳಗಡೆ ಹೋಗಿ ಕೂತ್ಕೋತೀನಿ, ಪಾದದಲ್ಲಿ ಕೂತ್ಕೋತೀನಿ ಅಂತಂದರೆ ಅಲ್ಲೂ ಹೋಗಿ ಜಗಳ ಆಡ್ತೀನಿ. ನೀನು ಎಡಗಾಲ ಹೆಚ್ಚ ಬಲಗಾಲ ಹೆಚ್ಚ ಅಂತ. ಆರಂಭೇ ದ್ವಂದ್ವಮಾವಶ್ಯಂ. ಆರಂಭದಲ್ಲಿ ಸಹಜವಾಗಿ ಗಂಡ ಬೇರೆ ಹೆಂಡತಿ ಬೇರೆ ಅಂತ ಇರುತ್ತೆ. ದ್ವಂದ್ವಮಾವಶ್ಯಂ. ಅನಂತೆ ತದಂತೆ ಶಕ್ತಿ ಮೇಕತ. ಮದುವೆ ಆದಮೇಲೆ ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಇಬ್ಬರು ಒಂದೇ. ಅದರಿಂದ ಮುಕ್ತಿ ಮಾಯಾತಿ. ಬ್ರಹ್ಮಜ್ಞಾನ ಆಗಬೇಕಾದ್ರೆ, ಪ್ರಜಾಪತಿ ಹುಟ್ಟಬೇಕಾದ್ರೆ ಗಂಡ ಹೆಂಡತಿ ಬೇರೆ ಬೇರೆ ದ್ವಂದ್ವ ಮಾಡೋದಾಗಲ್ಲ. ಒಟ್ಟಿಗೆ ಇದ್ರೆ ಮಾತ್ರ ಪ್ರಜಾಪತಿಯ ಸಾಕ್ಷಾತ್ಕಾರ ಆಗುತ್ತದೆ. ಮುಕ್ತಿ ಮಾಯಾತಿ ತತ್ಸರ್ವಂ. ಆ ಮೂಲಕ ಶಕ್ತಿಮಯಂ ಜಗತ್. ದೇಶ ನಡ್ಕೊಂಡು ಹೋಗುತ್ತೆ. ಒಂದಾಗಿ ಬಾಳಿದರೆ ಮಾತ್ರ ಶಕ್ತಿ ಒಂದಾಗಿ ನೆಕ್ಸ್ಟ್ ಜನ್ರೇಷನ್ ಬಂದು ಪ್ರಪಂಚ ಉಳಿಯುತ್ತೆ. ದ್ವಂದ್ವದಿಂದ ಸ್ಟಾರ್ಟಿಂಗಲ್ಲಿ ದ್ವಂದ್ವ ಇರುತ್ತೆ ಸಹಜವಾಗಿ, ನೀ ಬೇರೆ ನಾ ಬೇರೆ ಅಂತ. ಮದುವೆ ಆದಮೇಲೂ ನೀ ಬೇರೆ ನಾ ಬೇರೆ ಅಂತ ಕೂತ್ರೆ ಪುನಃ ಮಕ್ಕಳಲ್ಲೂ ಜಗಳ, ಗಂಡ ಹೆಂಡತಿ ಜಗಳ. ಒಟ್ಟಿನಲ್ಲಿ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯವಿಲ್ಲ ಅಂತ. ದ್ವೈತ ಸಿದ್ಧಾಂತಂ ಕೇವಲಂ ಕರ್ತೃವಾಚಕಂ ಕಾಲಪಾಕಾದಿಬದ್ಧಾನಾಂ ಶಕ್ತಿಮದ್ವೈತ ಕೇವಲಂ. ಇನಿಷಿಯಲ್ ಸ್ಟೇಜ್ ಆಫ್ ಎವ್ರಿಥಿಂಗ್ ಈಸ್ ಡ್ಯುಯಾಲಿಟಿ. ಪ್ರಪಂಚದ ಯಾವುದೇ ಆರಂಭ ಕಾಲವೇ ಅದು ದ್ವಂದ್ವತೆಯಿಂದ ಹುಟ್ಟಿದೆ. ಕರದೂಷಣ, ಚಂಡ ಮುಂಡ, ಮಧು ಕೈಟವ ಎಲ್ಲ ಇಬ್ಬಿಬ್ರು. ಆದರೆ ಆ ಕೊನೆಯಲ್ಲಿ ಎಲ್ಲರೂ ಭಗವಂತನ ಅವತಾರ ರೂಪಿಗಳೇ. ಅವನಿಂದ ಹುಟ್ಟಿದವರು, ಅವನಲ್ಲೇ ಲೀನವಾದರು. ಇಟ್ ಈಸ್ ಜಸ್ಟ್ ಅಬ್ಜೆಕ್ಟಿವ್. ಒನ್ಸ್ ಯು ಹ್ಯಾವ್ ದ ಗ್ರೇಟರ್ ಸೆನ್ಸ್ ಆಫ್ ನಾಲೆಡ್ಜ್ ಇದ್ದರೆ ಮಾತ್ರ ಯು ಫೀಲ್ ದ್ಯಾಟ್ ಸುಪ್ರೀಮ್ ಎನರ್ಜಿ ವಿತ್ ಯೂನಿವರ್ಸ್. ಮಧುಕೈಟವರು ಕೂಡ ಮಹಾವಿಷ್ಣುವಿನಲ್ಲಿ ಲೀನರಾದರು. ಚಂಡಮುಂಡರು ಕೂಡ ಆ ದೇವಿಯಲ್ಲಿ ಲೀನರಾದರು. ಹಾಗೆ ದ್ವೈತ ಸಿದ್ಧಾಂತಂ ಕೇವಲ ಕರ್ತೃವಾಚಕಂ. ಏನೋ ಆ ಟೈಮಲ್ಲಿ ಸ್ಟಾರ್ಟಿಂಗಲ್ಲಿ ಪರಿಚಯ ಆಗುವಾಗ ನೀನು ಬೇರೆ ನಾನು ಬೇರೆ, ಬಂದ್ರೆ ಸ್ವಾಮಿ ಮಧು ಬೇರೆ ಕೈಟವ ಬೇರೆ ಅಂತ ಹೇಳ್ತೀವಿ. ಕಾಲಪಾಕಾದಿಬದ್ಧಾನಾಂ. ನಿಜವಾಗಿ ನೊಂದು ಬೆಂದು ಬಳಲಿ ಬೆಂಡಾದ ವ್ಯಕ್ತಿಯು ಅವನು ಶಕ್ತಿಮದ್ವೈತ ಕೇವಲಂ. ಅವನು ಅದ್ವೈತಿಯಾಗುತ್ತಾನೆ.
ಅವನು ಶಕ್ತಿಯಲ್ಲಿ ಲೀನಲಾಗುತ್ತಾನೆ. ಪಂಚಭೂತಗಳಲ್ಲಿ ಲೀನಾದಾಗ ಪಂಚಭೂತಗಳೇ ಇವನಾಗಿರ್ತಾನೆ, ಇವನೇ ಅವನಾಗಿರ್ತಾನೆ. ಅದರಿಂದ ಶಕ್ತಿ ಮದ್ವೈತ ಕೇವಲಂ. ಅಂತ್ಯದಲ್ಲಿ ಮುಕ್ತಿ ಕಾಣಬೇಕಾದರೆ ನೀನು ಭಗವಂತ ಲೀನತೆಯನ್ನು ಪಡೆಯಬೇಕಾದರೆ ನೀನು ಒಂದಾಗಬೇಕೇ ಹೊರತು ಎರಡಾದರೆ ಸಾಧ್ಯವೇ ಇಲ್ಲ. ಸಿದ್ಧಾಂತದ್ವಯ ಸರ್ವತ್ರ ದ್ವೈತಮದ್ವೈತ ಸಾಧನಂ ತರತಮ ಶಕ್ತಿಯುಕ್ತಾನಾಂ ರಾಹಿತ್ಯಂ ತದನಂತರಂ. There are two elements like you and me. When we don't feel the difference between the two, or if we are united, then we get salvation or mukti. ಸಿದ್ಧಾಂತ ದ್ವಯ ಸರ್ವತ್ರ ಎರಡು ರೀತಿಯ ಸಿದ್ಧಾಂತಗಳಿವೆ. ದ್ವೈತ ಅದ್ವೈತ ಸಾಧನೆ. ಸಾಧನೆ ಮಾಡೋದಕ್ಕೆ ದ್ವೈತವೂ ಬೇಕು, ಅದ್ವೈತವೂ ಬೇಕು. ಆರಂಭದಲ್ಲಿ ನಾವು ಸಗುಣ ಬ್ರಹ್ಮೋಪಾಸನೆ ಬೇಕು. ಯಾಕೆ? ನಿರ್ಗುಣ ಬ್ರಹ್ಮನ ನೋಡಲಿಕ್ಕೆ. ಏಕದಮ್ ನಾನು 5ನೇ ಮೆಟ್ಲು 6ನೇ ಮೆಟ್ಲು ಹೋಗ್ತೀನಿ ಅಂದರೆ ಸಾಧ್ಯವಿಲ್ಲ. 10, 5, 4, 3, 2, 1 ಒಂದು ಅಂತ್ಯಕ್ಕೆ ಬರಬೇಕಾದ್ರೆ ನಮಗೆ 10 ಗೊತ್ತಿರಬೇಕು, 8 ಗೊತ್ತಿರಬೇಕು, 2 ಗೊತ್ತಿರಬೇಕು. ಸಾಧನ ತರತಮ ಮುಕ್ತಿ, ಒಂದು ಹೆಚ್ಚು ಒಂದು ಕಮ್ಮಿ ಎಲ್ಲ ಗೊತ್ತಿರಬೇಕು ನಮಗೆ. ಆ ಮೂಲಕ ತರತಮ ಶಕ್ತಿ ಯುಕ್ತ ನಾಮ ಶಕ್ತಿಯನ್ನು ನಾವು ಸೇರಿಸಿಕೊಂಡು ಒಂದಾದಾಗ ತರತಮ ಇಲ್ಲದೆ ಇರುವ ಸ್ಥಿತಿ ಇದ್ದರೆ ಅದೇ ಕೊನೆಯದು. ಇನ್ನೂ ತರತಮ ಇದೆ ಅಂದರೆ ಅದು ಇನ್ನೂ ಸ್ಟೆಪ್ಸ್ ಇದೆ ಅಂತ ಅರ್ಥ. ಇನ್ನೂ ಜನ್ಮಗಳು ಬೇಕು ನಿಮಗೆ ಅಂತ ಅರ್ಥ. ರಾಹಿತ್ಯಂ ತದನಂತರಂ. ತರತಮ ಶಕ್ತಿ ನಿಂತಾಗ ನಾವು ಅಂತಿಮವಾಗಿ ಮುಕ್ತಿಯನ್ನು ಪಡೆಯಬಹುದು, ಸಾಲ್ವೇಷನ್ ಪಡೆಯಬಹುದು. ಆಪ್ತಬಂಧು ಸದಾ ನೃಣ ಕರ್ತೃ ಸತ್ಕರ್ಮ ಪಾಲಿತಂ ನ ಪುತ್ರೋ ನ ಚ ಬಂಧುಶ್ಚ ಆಪ್ತಮಾಯಾತಿ ಕರ್ಮತಃ. We get relations based on our old good and bad wants and works. Our son, our relative are not today's effects but the old coalition. ಆಪ್ತ ಬಂಧು ಸದಾ ನೃಣ. ಇವತ್ತಿನ ನೆಂಟರು, ಬಂಧು ಬಳಗ, ಗಂಡ ಹೆಂಡತಿ, ಮಕ್ಕಳು ಎಲ್ಲರೂ ಕೂಡ ಕರ್ಮ ಸತ್ಕರ್ಮ ಪಾಲಿತಂ, ಮಾಡಿದ ಒಳ್ಳೆಯ ಕರ್ಮ ಮತ್ತು ಕೆಟ್ಟ ಕರ್ಮದ ಆಧಾರದ ಮೇಲೆಯೇ ಬಂದಿರುತ್ತಾರೆ. ನ ಪುತ್ರೋ ನ ಚ ಬಂಧುಶ್ಚ. ಇವರಿಗೆ ನಮಗೆ ಮಕ್ಕಳು ಇಲ್ಲ, ಬಂಧುಗಳೆಲ್ಲ ಯಾರೂ ಇಲ್ಲ. ಅವರೆಲ್ಲ ಹೇಗೆ ಸಿಕ್ಕಿದ್ದಾರೆ ಅಂತಂದರೆ ನಮ್ಮ ಕರ್ಮ ಫಲದಿಂದ. ಒಳ್ಳೆಯ ಕರ್ಮ ಮಾಡಿದಾಗ ಒಳ್ಳೆಯ ಮಕ್ಕಳು, ಒಳ್ಳೆಯ ಫ್ರೆಂಡ್ಸ್ಗಳು, ಒಳ್ಳೆಯ ಸಹಕಾರ ಒಳ್ಳೆಯ ಸಿಗುತ್ತೆ. ಇಲ್ಲದೇ ಇದ್ದರೆ ಅವರೆಲ್ಲ ಬಂದು ನಮ್ಮನ್ನು ಕೊಲೆ ಮಾಡಲು ಕಾದು ನಿಂತಿರುತ್ತಾರೆ. ಆಪ್ತಮಾಯಾತಿ. ಒಬ್ಬ ಫ್ರೆಂಡು ರೋಡಲ್ಲಿ ಹೋಗುವ ನಮ್ಗೆ ಫ್ರೆಂಡ್ ಆಗಬೇಕಾದ್ರೆ ನಮಗೆ ಕರ್ಮ ಜ್ಞಾನದಿಂದ ಬಂದಿರಬೇಕು. ಮಾಡಿರೋ ಪುಣ್ಯ ಪಾಕದ ಆಧಾರದ ಮೇಲೆ ಇದ್ದಕ್ಕಿದ್ದಂಗೆ ಎದುರುಗಡೆ ಸಿಕ್ಬಿಟ್ಟು ಕಪಾಳಕ್ಕೆ ಹೊಡೆದು ಕೊಲೆ ಮಾಡಿ ಹೋಗ್ತಾನೆ. ನನ್ನ ಗಾಡಿಗೆ ನೀನು ಯಾಕೆ ತಂದು ಹೊಡೆದಿ, ಆಕ್ಸಿಡೆಂಟ್ ಮಾಡ್ದು, ಮಾಡೇ ಇರಲ್ಲ, ಒಂದು ಏಟು ಬಿತ್ತೀವನಿಗೆ ಅಷ್ಟೇ, ಅಥವಾ ಕೊಲೆ ಆದರೂ ಆಗ್ಬೋದು. ಆಪ್ತತ್ವ ಅನಾಪ್ತತ್ವ ಎಲ್ಲದೂ ಕೂಡ ಕರ್ಮ ಸತ್ಕರ್ಮ ಪಾಲಿತಂ. ಮಾಡಿರೋ ಪಾಪ ಪುಣ್ಯದ ಆಧಾರದ ಮೇಲೆ ನಾವು ಹುಟ್ಟುವ ಜಾಗ, ನಮಗೆ ಸಿಗುವ ಫ್ರೆಂಡ್ಸು ಎಲ್ಲದೂ ನಿರ್ಧಾರವಾಗುತ್ತದೆ. ದುಃಖಾರಣಮಿತಿ ಜ್ಞಾತ್ವ ಪುತ್ರ ಪೌತ್ರಾದಿ ಪಾಲನಂ ಅಂತಿಮೇ ಕರ್ಮ ಮಾಯಾತಿ ನೈವ ಪುತ್ರ ಚ ಬಾಂಧವಃ. We struggle to grow our children thinking that they will help us in our old age. It is all our luck or bad luck. Neither the children help nor the relatives help. ದುಃಖಹರಣಮಿತಿ ಜ್ಞಾತ್ವ. ಇದರಿಂದ ದುಃಖ ಪರಿಹಾರ ಆಗುತ್ತದೆ. ಯಾಕೆಂದರೆ ಮಕ್ಕಳು ದೊಡ್ಡವರಾಗಿರ್ತಾರೆ, ಎಲ್ಲ ನಮ್ಮನ್ನು ಕಾಪಾಡ್ತಾರೆ ಅಂತ. ಅಂತಿಮೇ ಕರ್ಮ ಮಾಯಾತಿ. ಕೊನೆಯಲ್ಲಿ ನಮಗೆ ಕರ್ಮ ಒಂದೇ ನಮ್ಮನ್ನು ಒಳ್ಳೆಯದು ಕೆಟ್ಟದು ಮಾಡೋದೇ ಬಿಟ್ಟರೆ ಯಾವ ನೈವ ಪುತ್ರಾಚ ಬಾಂಧವ, ಮಕ್ಕಳು ಇಲ್ಲ, ಫ್ರೆಂಡ್ಸು ಇಲ್ಲ, ಯಾರೂ ಸಂಗಡ ಬರೋದಿಲ್ಲ. ಒಂದು ವಾರ ನಾವು ಮನೆ ಬಿಟ್ಟು ಹೋಗಿ ನಂತರ ಮನೆಗೆ ಬಂದಾಗ ನಮ್ಮ ಬಗ್ಗೆ ಬಂದ್ರ ಅಂತ ಕೇಳ್ತಾರೆ ಬಿಟ್ಟರೆ ವಾರದಿಂದ ಎಲ್ಲಿ ಹೋಗಿದ್ರಿ ಅಂತ ಹುಡ್ಕೋಕೆ ಯಾರೂ ಬರೋದಿಲ್ಲ. ನೈಮ ಪುತ್ರಾಚ ಬಾಂಧವ. ಅಥವಾ ನಮ್ಮ ಕರ್ಮ ಚೆನ್ನಾಗಿದ್ರೆ ಬಂದರೂ ಬರ್ಬೋದಿಲ್ಲ ಅಂತಿಲ್ಲ. ಅದರಿಂದ ಪುತ್ರ ಪೌತ್ರಾದಿ ಪಾಲನಂ ಅಂತಿಮೇ ಕರ್ಮ ಮಾಯಾತಿ. ಕೊನೆಯಲ್ಲಿ ನಮ್ಮ ಕರ್ಮವೇ ನಮ್ಮನ್ನು ಕಾಪಾಡಬೇಕು ಬಿಟ್ಟರೆ ಸಕಲ ಜೀವ ಸಂಪತ್ತಿ ಶಕ್ತಿರೂಪೇಣ ಧಾರ್ಯತೆ. ಜೀವಿನಾಶಾತ್ ಪರಂತತ್ರ
ಶಕ್ತಿರನ್ಯತ್ರ ಪ್ರಸ್ತುತಿ. All our live belongings are in the form of our energy. If one is dead, the power leads to the other entity, like changing the shirt. ಸಕಲ ಜೀವ ಸಂಪತ್ತಿ, ಪ್ರತಿಯೊಂದು ಜೀವ ಸಂಕುಲವೂ ಕೂಡ ಶಕ್ತಿ ರೂಪದಲ್ಲಿ ಓಡಾಡುತ್ತಿರುತ್ತದೆ. ಜೀವಿನಾಶಾತ್ ಪರಂತತ್ರ. ಜೀವ ನಾಶ ಆದರೂ ಕೂಡ ಇನ್ನೊಂದು ಜೀವಕ್ಕೆ ನಾವು ಹೋಗಿರುತ್ತೇವೆ. ಶಕ್ತಿರನ್ಯತ್ರ ಪ್ರಸ್ತುತಿ. ಯು ಕ್ಯಾನ್ ಕಿಲ್ ದ ಬಾಡಿ, ಬಟ್ ಯು ಕೆನಾಟ್ ಡಿಸ್ಟ್ರಾಯ್ ದ ಎನರ್ಜಿ ಆರ್ ದ ಪವರ್. ನನ್ನ ದೇಹದಲ್ಲಿ ಗಾಳಿ ನಿಂತು ಹೋಗಿರಬಹುದು, ಆ ಗಾಳಿ ಇನ್ನೊಂದು ದೇಹಕ್ಕೆ ಹೋಗಲೇಬೇಕು. ಶಕ್ತಿರನ್ಯತ್ರ ಪ್ರಸ್ತುತಿ. ಶಕ್ತಿ ಇನ್ನೊಂದು ಕಡೆ ಹೋಗಿಯೇ ಹೋಗುತ್ತದೆ. ಅದರಿಂದ ನಾವು ಮಾಡಿದ ಪಾಪ ಪುಣ್ಯಗಳು ಇನ್ನೊಂದು ಜೀವದಲ್ಲಿ ಸೇರಿಕೊಳ್ಳುತ್ತವೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಶಕ್ತಿರನ್ಯತ್ರ ಪ್ರಸ್ತುತಿ. ಮನೋರೂಪೇಣ ಯಾ ಶಕ್ತಿ ಆಶಾಧಾರಿಯ ಪ್ರಜೀವತಿ. ಮನೋಕಾಮನ ಜೀವಂತಂ ಪುನರಾಯಾತಿ ನಿಶ್ಚಯಂ. The power is in the form of soul. The power replaces the entity based on our wants. So our wants again rebirths in the other body as a power or the energy. ಮನೋರೂಪೇಣ ಯಾ ಶಕ್ತಿ. ಮನೋರೂಪದಲ್ಲಿರುವಂತಹ ಯಾವ ಶಕ್ತಿಯು ಆಸೆಗಳ ರೂಪದಲ್ಲಿ ಜೀವನ ಕೊಡುತ್ತದೆ. ನನಗೆ ಈ ಜನ್ಮದಲ್ಲಿ ಒಳ್ಳೆಯ ಮನೆಯನ್ನು ಕಟ್ಟಲಿಕ್ಕೆ ಆಗಲಿಲ್ಲ, ಅವರು ಎಷ್ಟು ಚೆನ್ನಾಗಿ ಮನೆ ಕಟ್ಟಿದ್ದಾರೆ, ಅವರೆಂಥ ಏರಿಯಾದಲ್ಲಿದ್ದಾರೆ, ಇದೆಲ್ಲ ಆಸೆಗಳನ್ನು ಇಟ್ಟುಕೊಂಡೇನಾದ್ರು ಸತ್ತು ಹೋದರೆ ಪುನಃ ಇನ್ನೊಂದು ಏರಿಯಾದಲ್ಲಿ ಮನೆ ಇರುವಂತಹ ಮನೆಯ ಮಕ್ಕಳಾಗಿ ಹುಟ್ಟುತ್ತೇವೆ. ಮನೋಕಾಮನ ಜೀವಂತಂ. ಆಸೆ ಶಾಶ್ವತವಾಗಿ ಮನಸ್ಸಿನಲ್ಲಿ ಉಳಿದುಕೊಂಡಿದ್ದಾಗ ದೇಹ ಸತ್ತು ಹೋದರೂ ಜೀವಿ ಸತ್ತು ಹೋಗಿರುವುದಿಲ್ಲ, ಇನ್ನೊಂದು ಜೀವದಲ್ಲಿ ಬಂದು ಕುಳಿತಿರುತ್ತಾನೆ. ಪುನರಾಯಾತಿ ನಿಶ್ಚಯಂ. ಪುನಃ ಬಂದು ಇನ್ನೊಂದು ಜೀವಾಗಿ ಇದು ಕಂಟಿನ್ಯೂಸ್ ಆಗಿ ಬರ್ತು ಹುಟ್ಟು ಸಾವು. ಪುನರಪಿ ಜನನಂ ಪುನರಪಿ ಮರಣಂ. ಹುಟ್ಟು ಸಾವು ಅಲ್ಲೇ ನಡೀತಾ ಇರೋದು ಸರ್ಕಲಲ್ಲಿ. ಮೋಕ್ಷ ಮುಕ್ತಿ ಎಲ್ಲ ಎಲ್ಲಿ ಸಾಧ್ಯ? ಕಲ್ಪನೆಗೆ ನಿಲುಕದ್ದು. ಇಲ್ಲಿಯ ಸುಖ ವಿಭೋಗ. ಆದರೆ ಒಂದು ದಿವಸ ಎಲ್ಲ ಸುಸ್ತಾದಾಗ ವೆನ್ ಆಲ್ ಹ್ಯೂಮನ್ ಎಫರ್ಟ್ ಎಂಡ್ಸ್, ಫಿಲಾಸಫಿ ಬಿಗಿನ್ಸ್. ಇನ್ನು ಎಷ್ಟು ಜನ್ಮ ಬಂದು ಆದಮೇಲೆ ನಮಗೆ ಆ ಕಲ್ಪನೆ ಬರುತ್ತೋ ಇಲ್ಲವೋ ಗೊತ್ತಿಲ್ಲ. ಈಗ ಈ ಜನ್ಮಕ್ಕಂತೂ ಬರೋದಿಲ್ಲ. ಯಾಕೆಂದರೆ ಆ ಆಸೆಗಳ ಆಶಾ ಗೋಪುರ ತುಂಬಿ ತುಳುಕ್ತಾ ಇದೆ. ಇದೆಲ್ಲ ಮುಗಿಯೋದು ಯಾವಾಗ? ಮುಗಿದಾದ ನಂತರ ಆಗಬಹುದು. ಅತ್ಯಂತ ಆಶಾ ಮೂಲೈವ ಪುನಃ ಜನ್ಮಾದಿ ಕಾರಣಂ. ತಸ್ಮಾತ್ ಸರ್ವ ಪ್ರಯತ್ನೇನ ದಹನಂ ಕಾಮನಂ ಕುರು. The reason for the rebirth is just our old yearning, our old wants. So first try to eradicate all our wants. ಆಸೆ ದುಃಖದ ಮೂಲ ಬುದ್ಧ ಹೇಳ್ತಾನೆ. ಆದರೆ ಬುದ್ಧನ ಫಾಲೋಯರ್ಸ್ ಯಾರು ಅದನ್ನು ಹೇಳೋದಿಲ್ಲ. ದುರಾಸೆ ದುಃಖದ ಮೂಲ ಎಂದು ಹೇಳುತ್ತಾರೆ. So first try to eradicate all your wants one by one in this birth at least. At least in this birth you try to reduce or to eradicate all your wants. ಸಾಕು ಎಂಬ ಮನಸ್ಸನ್ನು ಪಡೆದಾಗ ಮುಕ್ತಿ ಸಾಧನ. ಅತ್ಯಂತ ಆಶಾ ಮೂಲೈವ. ಈ ಪ್ರಪಂಚದ ಎಲ್ಲ ನೋವು ನಲಿವು ಸಮಸ್ಯೆ ಎಲ್ಲದಕ್ಕೂ ಮೂಲ ಕಾರಣ ಆಸೆ. ಪುನರ್ಜನ್ಮಾದಿ ಕಾರಣಂ. ಈ ಆಸೆಯನ್ನು ಇಟ್ಟುಕೊಂಡಂಥ ವ್ಯಕ್ತಿ ಪುನಃ 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 ಹುಟ್ಟುತ್ತಾನೇ ಇರ್ತಾನೆ. ಮನುಷ್ಯ ಆದಮೇಲೆ ಆಸೆಗಳ ಆಧಾರದ ಮೇಲೆ ಪ್ರಾಣಿ ಜನ್ಮ, ಪಶು ಜನ್ಮ, ಕೀಟ ಜನ್ಮ, 84 ಲಕ್ಷ ಕೋಟಿ ಜನ್ಮಗಳಿಂದ ಬಂದಿದ್ದೀವಿ ಅಂತ ದಾಸರು ಹೇಳ್ತಾರೆ. ಮುಗಿಯೋದೇ ಇಲ್ಲ. ಯಾಕೆ? ನಮಗೆ ಆಸೆಗಳು ಮುಗಿಯೋದಿಲ್ವಲ್ಲ, ಅದಕ್ಕೆ. ಆಸೆಯನ್ನು ಮುಗಿಸಿಬಿಡಿ ಸಾಕು ಎಂದು ಆಸೆಯನ್ನು ನಿಲ್ಲಿಸಲು ಪ್ರಯತ್ನ ಮಾಡಿ. ತಸ್ಮಾತ್ ಸರ್ವ ಪ್ರಯತ್ನೇನ. ಸಾಧ್ಯವಾದಷ್ಟು ಊಟ ಎಲ್ಲ ವ್ಯವಸ್ಥೆ ಇದೆ, ಸಾಕು. ಇನ್ನು 4 ತುತ್ತು ಇರುವಾಗಲೇ ನಿಲ್ಲಿಸಿ ಊಟನ. ಅಲ್ಲಿಗೆ ಆಸೆಯಲ್ಲಿ ಅರ್ಧ ಕಮ್ಮಿ ಆಯಿತು. ಯಾವುದೋ ಒಂದು ವಸ್ತು ಬೇಕು, ಇವತ್ತಿಗೆ ಬೇಡ, ನಾಳೆ ನೋಡೋಣ. ನಾಳೆ ಆದರೆ ನೋಡೋಣ, ಬೇಕಾದ್ರೆ ತಗೊಳ್ಳೋಣ, ಬೇಡ ಅದು ಬೇಡ ನನಗೆ.
ದಹನಂ ಕಾಮನಂ ಕುರು, ಕಾಮನೆಯನ್ನು ದಹನ ಸುಟ್ಟು ಬರ್ನ್ ಮಾಡು, ಆಗ ಆಟೋಮ್ಯಾಟಿಕ್ ಆಗಿ ರೆಸ್ಟ್ ಇನ್ ಪೀಸ್, ಶಾಂತಿಯಲ್ಲಿ ಸಾಯಲು ಸಾಧ್ಯ. ಇಲ್ಲದಿದ್ದರೆ ಆಸೆಯಲ್ಲಿಯೇ ಸತ್ತು ಹೋಗಬೇಕಾಗುತ್ತದೆ. ಆಧ್ಯಾತ್ಮ ಶಕ್ತಿ ರೂಪೇಣ ದೇಹೇ ತಿಷ್ಠತಿ ಸರ್ವದಾ, ಸಗುಣಾತ್ ನಿರ್ಗುಣ ಜ್ಞಾನಂ ಮುಕ್ತಿ ಮುಕ್ತ ಪ್ರಾಗತಿ. The soul is avail at our body in the form of energy. So endeavor to worship spiritually than the shaped God to get salvation. ಆಧ್ಯಾತ್ಮವು ಶಕ್ತಿ ರೂಪದಲ್ಲಿರುತ್ತದೆ ದೇಹದಲ್ಲಿ. ದೇಹೇ ತಿಷ್ಠತಿ ಸರ್ವದಾ, ದೇಹದಲ್ಲಿ ಯಾವಾಗಲೂ ಶಕ್ತಿ, ಎನರ್ಜಿಯ ರೂಪದಲ್ಲಿ, ಬೆಂಕಿಯ ರೂಪದಲ್ಲಿ, ವಾಯುವ ರೂಪದಲ್ಲಿ, ಅಗ್ನಿಯ ರೂಪದಲ್ಲಿ, ಆತ್ಮದ ರೂಪದಲ್ಲಿ ಇರುತ್ತದೆ. ಸಗುಣಾತ್ ನಿರ್ಗುಣ ಜ್ಞಾನಂ, ಈ ಸಗುಣ ಬ್ರಹ್ಮನನ್ನು ಮಾಡು ಬೇಡ ಅಂತಿಲ್ಲ, ಅದಕ್ಕಿಂತ ಹೆಚ್ಚಾಗಿ ನಿರ್ಗುಣ ಬ್ರಹ್ಮಜ್ಞಾನವನ್ನು ಪಡಿ, ಅದರಿಂದ ಮುಕ್ತಿ ಸಾಧ್ಯ. ಮತ್ತೆ ಪುನಃ ಪುನಃ ಹುಟ್ಟುವುದು ನಿಂತು ಹೋಗುತ್ತದೆ. ಪುನರಪಿ ಜನನಂ ಪುನರಪಿ ಮರಣಂ, ಮತ್ತೆ ಮತ್ತೆ ಜನನೀ ಜಠರೇಶಯನಂ, ಯಾವುದೋ ಒಂದು ಪ್ರಾಣಿಯ ಗರ್ಭದ ಒಳಗಡೆ ಪುನಃ ಕೊಳಕಲ್ಲಿ ಬೆಳೆದು ಹೊಲಸಲಿ ಬೆಳೆದು ಪುನಃ ಪುನಃ ಜನ್ಮ ಬೇಡ, ಜೀವನ ಬೇಡ, ಅಲ್ಲಿ ಸುಖನೂ ಬೇಡ, ದುಃಖನೂ ಬೇಡ. ಮುಕ್ತಿ ಮುಕ್ತ ಪರಾಗತಿ. ನಿರ್ಗುಣ ಜ್ಞಾನದ ಬಗ್ಗೆ ಯೋಚನೆ ಮಾಡಿದಾಗ ಮುಕ್ತನಾಗಲು ಸಾಧ್ಯ. ಸದಾ ಸಾಮ್ಯ ವಿಕಾರೇಣ ದ್ವೈತಂ ಭವತಿ ನಿಶ್ಚಿತಂ, ಪುನರಾಶಾ ಪ್ರಜೀವಂತಿ ಪುನಃ ಜನ್ಮಂ ಸನಾತನಂ. ಡ್ಯುಯಾಲಿಟಿ ಒರಿಜಿನೇಟ್ಸ್ ಡ್ಯೂ ಟು ಕಂಪ್ಯಾರಿಸನ್. In search of betterment, we take rebirth. Certainly. ಸದಾ ಸಾಮ್ಯ ವಿಕಾರೇಣ, ಯಾವಾಗಲೂ ಅದು ಹೆಚ್ಚು, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಆ ಪ್ರಾಣಿ ಜೀವನ ಚೆನ್ನಾಗಿದೆ, ಆ ಹಸುವಿನ ಜೀವನ ಚೆನ್ನಾಗಿದೆ, ನಾಯಿ ಜೀವನ ಚೆನ್ನಾಗಿದೆ, ಹೀಗೆ ಒಂದಕ್ಕಿಂತ ತರತಮ ಅದಕ್ಕೆ ಚೆನ್ನಾಗಿದೆ, ಅವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿದ್ದಾರೆ, ಅವ್ರು ಕುಣಿತಾ ಇದ್ದಾರೆ, ಅವ್ರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ನಾ ಆಳ್ತಾ ಇದ್ದೀನಿ. ಸದಾ ಸಾಮ್ಯ ವಿಕಾರೇಣ, ಈ ವಿಕಾರಗಳಿಂದ ದ್ವೈತಂಭವತಿ ನಿಶ್ಚಿತಂ, ಇಲ್ಲೇ ನಮಗೆ ದ್ವೈತ, ಬೇರೆ ಬೇರೆ ಅಂತ ಅನ್ಸೋದು. ಪುನರಾಶಾ ಪ್ರಜೀವಂತಿ, ಇದ್ರ ಮೂಲಕ ಅವನಂತ ನಾನಾಗಬೇಕು, ನನಗೆ ಇನ್ನೂ ಒಳ್ಳೆ ಊಟ ಸಿಗಬೇಕು, ಇನ್ನೂ ಚೆನ್ನಾಗಿ, ಆ ಮಠಕ್ಕೆ ಹೋದ್ರೆ ಚೆನ್ನಾಗಿ ಊಟ ಸಿಗುತ್ತೆ, ಈ ಮಠಕ್ಕೆ ಹೋದ್ರೆ ಚೆನ್ನಾಗಿ ಊಟ ಸಿಗುತ್ತೆ. ಪುನರಾಶಾ ಪ್ರಜೀವಂತಿ, ಒಂದಲ್ಲ ಒಂದು, ಅಲ್ಲಿ ಆವತ್ತಿಗೆ ಅದು ಟೇಸ್ಟಾಗಿ ಮಾಡಿದ್ರಂತೆ, ಇದು ಇವತ್ತು ಅಲ್ಲಿ ಪುಳಿಯೋಗರೆ ಮಾಡಿದ್ರಂತೆ, ಇಲ್ಲಿ ಇವತ್ತು ಸ್ವೀಟ್ ಮಾಡಿದ್ರಂತೆ, ಮೈಸೂರು ಪಾಕ್ ಮಾಡೋರಂತೆ, ಅಲ್ಲಿ ಇಲ್ಲಿ ಚೆನ್ನಾಗಿದೆ, ತಿಂದು ಆಸೆಗಳು ಮುಗಿಯಂಗೆ ಇಲ್ಲ. ಸಾಯೋ ವಯಸ್ಸು ಬಂದರೂ ಕೂಡ ತಿನ್ನೋದು ಬಿಟ್ಟಿರಲ್ಲ. ಪುನಃ ಜನ್ಮಂ ಸನಾತನಂ, ಇವರಿಗೆ ಅನಂತ ಕಾಲದಿಂದ ಬಂದ ಜನ್ಮಾಂತರಗಳೇ ನಡೆಯುತ್ತದೆಯೇ ಹೊರತು ಮುಕ್ತಿ ಮುಕ್ತ ಎಲ್ಲ ಕಲ್ಪನೆ ಸಾಧ್ಯವೇ ಇಲ್ಲ. ತೃಪ್ತಿರೇವೈ ಸರ್ವತ್ರ ದ್ವಂದ್ವ ನಾಶನ ಕಾರಣಂ. ಹಾಗಾದ್ರೆ ದ್ವಂದ್ವ ನಾಶನ ಮಾಡೋದು ಹೇಗೆ ಅಂತಂದರೆ, ಸಾಕು, ತೃಪ್ತಿ, ಇವತ್ತಿಗೆ ಇಷ್ಟು ಸಾಕು. ಎಲ್ಲಬ್ಧಂ ಸಚ್ಚಿದಾದೇವ, ಎಷ್ಟು ಸಿಗಿದೆಯೋ ಅಷ್ಟು, ಎಷ್ಟು ಇವತ್ತಿಗೆ ನಂಗೆ ಭಗವಂತ ಎಷ್ಟು ಕೊಟ್ಟಿದ್ದಾನೋ ಅಷ್ಟು ಸಾಕು ನಮಗೆ. ಅವನು ಚೆನ್ನಾಗಿರಲಿ ಬಿಡು, ಅವನು ರಾಜ ಆಗಿರಲಿ, ಮೆರೀಲಿ, ನಮಗೇನು ಬೇಜಾರಿಲ್ಲ. ನಮಗಿಷ್ಟಿದೆಯಲ್ಲ, ನಮ್ಮ ಪುಣ್ಯದ ಪಾಕದ ಆಧಾರದ ಮೇಲೆ ನಮ್ಗೆ ಇಷ್ಟು ಸಿಕ್ಕಿದೆ. ಸಂತೃಪ್ತಿ ಮುಕ್ತಿ ಕಾರಣಂ. ಸಾಕು ಭಗವಂತ, ಇಷ್ಟು ಕೊಟ್ಟಿದೆಯಲ್ಲ ನನಗೆ, ತುಂಬ ಧನ್ಯವಾದ, ಇಷ್ಟನ್ನು ಕೊಟ್ಟು ನಮ್ಮ ಮುಕ್ತಿಯನ್ನು ಕರುಣಿಸಪ್ಪ, ಸಾಕು ನನಗೆ ಅಂತ ದೇವರ ಹತ್ರ ಬೇಡ್ಕೊಂಡಾಗ ತೃಪ್ತಿರೇವೈ ಸರ್ವತ್ರ, ತೃಪ್ತಿ ಒಂದೇ ಮುಕ್ತಿ ಕಾರಣಂ. ಸೊ be satisfied with existing facilities and don't compare with anything with others. Be satisfied with whatever we have, you have, which may near to the salvation. ಏನಿದೆಯೋ ಅದರಲ್ಲಿ ಸಮಾಧಾನವಾಗಿದ್ದರೆ ಮುಕ್ತಿ ಖಂಡಿತ ಸಾಧ್ಯ. ಇನ್ನು ಬೇಕು ಅವ್ರು ಹೆಚ್ಚು ನಾವು ಹೆಚ್ಚು ಅಂತ ಹೇಳ್ತಿದ್ದಾಗ ಹೊಟ್ಟೆ ಕಿಚ್ಚು, ಜಗಳಗಳು ಜಾಸ್ತಿ ಆಗುತ್ತೆ ಹೊರತು ಮುಕ್ತಿ ಸಾಧ್ಯವಿಲ್ಲ. ಎಲ್ಲಿಯವರೆಗೆ ಅಂದರೆ ಕೊನೆಗೆ ನಿಮ್ಮ ಅಣ್ಣ ತಮ್ಮಂದರೆ ನಿಮ್ಮನ್ನು ಜಗಳ ಆಡೋ ಸ್ಥಿತಿ ತಂದು ನಿಲ್ಲಿಸ್ತಾರೆ. ನಾನು ಹೆಚ್ಚು, ಅವನು ಹೆಚ್ಚು, ಅವನಿಗೇನು ಗೊತ್ತು, ನನಗೇನು ಗೊತ್ತು. ಅಶಾಂತಿ ತಾರತಮ್ಯೇನ ವಿವಾದೈವ ಸಕಾರಣಂ ಉನ್ನತೋನ್ನತ ಚಿಂತಾಯ ಯುಕ್ತಾತ್ಮ ಮುಕ್ತಚೇತಸ.
The reason for quarrel is comparative analysis. Instead, you think forward with union of the supreme power. ಅಶಾಂತಿ ತಾರತಮ್ಯೇನ, ಅದಿಲ್ಲ ಇದಿಲ್ಲ ಅವರೆಚ್ಚು ನಾವೆಚ್ಚು ಎನ್ನುವುದರಿಂದ ಅಶಾಂತಿಯೇ ಹೆಚ್ಚಾಗುತ್ತದೆ ಬಿಟ್ಟರೆ ಇದೇ ಇಲ್ಲ ಅಂತಿಲ್ಲ, ತಾರತಮ್ಯ ಇಲ್ಲ ಅಂತಿಲ್ಲ, ತಾರತಮ್ಯ ಇದೆ ಇಲ್ಲ ಅಂತಿಲ್ಲ. ಆದರೆ ಇದರಿಂದ ತಾರತಮ್ಯವನ್ನೇ ಮಾಡಿಕೊಳ್ಳುತ್ತೇನೆ ನಾನು ಅಂತ ಹೋದರೆ ಅದರಿಂದ ಅಶಾಂತಿಯೇ ಹೆಚ್ಚಾಗುತ್ತದೆ. ವಿವಾದೈವ ಸಕಾರಣಂ, ವಾದ ವಿವಾದ ಜಗಳ ಕದನ ಹೋರಾಟ ಎಲ್ಲರಿ ತನಗೇ ಎಲ್ಲ ಪ್ರಪಂಚ, ನಾನು ಸೇರಿದ್ದು ಅವನಿಗೇನು ಗೊತ್ತು ಅಂತ ಹೇಳಿ ನಾವು ಎಲ್ಲ ನಾನು ಪಡೆಯೋದು ಅಂತ ನಾನು, ಅವನು ಪಡೆಯೋದು ಅಂತ ಅವನು, ಒಟ್ಟಿನಲ್ಲಿ ಎಲ್ಲ ಹೋರಾಡಿ ಯಾದವೀಕರ ಥರ ಸತ್ತು ಹೋಗಬೇಕಾಗುತ್ತದೆ. ಉನ್ನತ ಚಿಂತಾಯ, ಇದ್ರ ಬದಲು ನಾನು ಇಷ್ಟಿದ್ದೀನಿ, ಕೀಟದಿಂದ ಕ್ರಿಮಿಯಿಂದ ಮನಸ್ಸಿನಿಂದ ಈ ಲೆವೆಲ್ ಬಂದಿದ್ದೀನಿ, ಇಲ್ಲಿನ ಮುಂದಕ್ಕೆ ನಾನು ಭಗವಂತನಲ್ಲಿ ಸೇರಿಕೊಳ್ಬೇಕು. ಯುಕ್ತಾತ್ಮ ಮುಕ್ತ ಚೇತಸ, ಆ ಶಕ್ತಿಯ ಜೊತೆಗೆ ನಾನು ಕೂಡ ಒಂದಾಗಿ ಹೋಗುತ್ತೇನೆ ಎಂದು ಆಸೆಗಳನ್ನು ಕಡಿಮೆ ಮಾಡಿ ನಿಂತಾಗ ಮುಕ್ತನಾಗಬಹುದು, ಮುಕ್ತಚೇತನಾಗಬಹುದು. ರೆಸ್ಟ್ ಇನ್ ಪೀಸ್, ರೆಸ್ಟ್ ಇನ್ ಪೀಸ್ ಅಂತಾರೆ. ಶಾಂತಿಯಲ್ಲಿ ನೆಲೆಗೊಳ್ಳಬೇಕು. ಅಲ್ಲಿ ಹೋಗಿ ಪುನಃ ಅಲ್ಲೂ ಜಗಳ ಆಡೋದಲ್ಲ, ನೀ ಹೆಚ್ಚು ನಾ ಹೆಚ್ಚು ಅಂತ. The reason for the quarrel is comparative analysis. Be careful. ಮನೋಮೇಕಾಗ್ರತಾಯೈವ ಅನಂತೆ ಸಂಚರಂ ಕುರು, ಕಾಮಕ್ರೋಧಾದಿ ನಶ್ಯಂತಿ ಪುನರ್ಜನ್ಮ ನ ವಿದ್ಯತೆ. Concentrate on universal power, maybe mantra of Gayatri, or else this may reduce the anger, lust, which helps to get salvation or liberation. ಮನೋಮೇಕಾಗ್ರತಾಯೈವ, ಮನದಲ್ಲಿ ಏಕಾಗ್ರತೆಯಿಂದ ಯಾವುದೇ ಒಂದು ಓಂಕಾರ ಇರ್ಬೋದು, ಗಾಯತ್ರಿ ಮಂತ್ರ ಇರ್ಬೋದು, ಅದು ಉಪನಿಷತ್ತು ಇರ್ಬೋದು, ವೇದ ಇರ್ಬೋದು, ಯಾವುದಾದ್ರೂ ಒಂದು ಅಕ್ಷರ ವಿಷ್ಣು ಸಹಸ್ರನಾಮದ ಪ್ರತಿ ಅಕ್ಷರವನ್ನು ಪ್ರತಿ ಪದವನ್ನು ಗಮನಿಸಿಕೊಂಡು ಏಕಾಗ್ರತೆಯನ್ನು ಕಾಣು. ಅನಂತೆಯ ಸಂಚಾರ, ಆ ಮೂಲಕ ಅನಂತ ಆಕಾಶದಲ್ಲಿ ಎಲ್ಲ ಓಡಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡು. ಕಾಮ ಕ್ರೋಧ ನಶ್ಯಂತಿ, ಕಾಮ ಕ್ರೋಧ ಲೋಭ ಮೋಹ, ಅವರಂದ್ರು ಇವ್ರು ಹಿಂಗಂದ್ರು, ಆಸೆ ಅದು ಬೇಕು ಇದು ಬೇಕು, ಕೋಪ ಹಂಗಂದ್ಬಿಟ್ರ ಕೋಪ ಎಲ್ಲ ಕಡಿಮೆಯಾಗಿ ಹೋಗುತ್ತದೆ. ಹಿಮಾಲಯದಲ್ಲೆಲ್ಲೋ ಓಡಾಡ್ತಾ ಇದ್ದೀನಿ ಆಕಾಶದಲ್ಲಿ ಅಂತ ಯೋಚನೆ ಮಾಡಿ ಕಾನ್ಸಂಟ್ರೇಟ್ ಆಗಿ ಕೂತಾಗ ಜನ್ಮನೂ ಬೇಡ, ದೇಶನೂ ಬೇಡ, ಜನನೂ ಬೇಡ, ಮುಕ್ತಾತ್ಮ ಮುಕ್ತಚೇತಸನಾಗಿ ಇರಲು ಸಾಧ್ಯ. ಅತ್ಯಾಸಕ್ತಂಚ ನಿದ್ರಾನ್ನ ಸದಾ ಮೈಥುನ ಚಿಂತಕ, ಉನ್ನತಿ ಲಾಭಾಯ ಪುನರ್ಜೀವಂ ಸಮುದ್ಯತಿ. Those who are eager to get food and sleep and sex, the deep innate yearning of the above three, we certainly get another birth. ಅತ್ಯಾಸಕ್ತಂಚ ನಿದ್ರಾನ್ನ, ನಿದ್ರಾ ಅನ್ನ ಮೈಥುನ, ಆಹಾರಂ ಮೈಥುನಂ ನಿದ್ರಾ. ಅತ್ಯಾಸಕ್ತಿಯ ಇರುವವನು ಉನ್ನತಿ ಲಾಭಾಯ, ಒಂದು ಊಟ ಸಿಕ್ಕರೆ ಇನ್ನೊಂದು ಒಳ್ಳೆಯ ಊಟ ಎಲ್ಲಿದೆ ಅದ್ರ ಬಗ್ಗೆ. 1 ಗಂಟೆ ನಿದ್ದೆ ಮಾಡಿದ್ರೆ ಇನ್ನೊಂದು ಗಂಟೆ ನಿದ್ದೆ ಮಾಡೋದು, ಒಂದು ದಿವಸ ಪೂರ್ತಿ ನಿದ್ದೆ ಮಾಡೋದು, 2 ದಿವಸ ನಿದ್ದೆ ಮಾಡೋದು, ಹೇಗೆ ಕುಂಭಕರ್ಣ. ನಿದ್ರಾ ಅನ್ನ ಊಟ ಹೊಸ ಥರದ್ದು ಬೇಕು, ಇನ್ನೂ ಬೇಕು, ಅದು ಅವ್ರದ್ದು ಇನ್ನೂ ಚೆನ್ನಾಗಿದೆಯೇನ, ಅಲ್ಲಿ ಹೋದ್ರೆ ಇನ್ನೂ ಚೆನ್ನಾಗಿದೆ. ಮೈಥುನ ಚಿಂತಕ, ಒಂದು ಹುಡುಗಿ ಇನ್ನೊಂದು ಹುಡುಗಿ, ಅವಳು ಇನ್ನೂ ಚೆನ್ನಾಗಿದ್ದಾಳಲ್ಲ, ಇಷ್ಟೇ ಕತೆ. ಅತ್ಯಾಸಕ್ತಂಚ ನಿದ್ರಾನ್ನ ಸದಾ ಮೈಥುನ ಉನ್ನತಿ ಲಾಭಾಯ, ಇನ್ನೂ ಹೆಚ್ಚು ಸಿಗುತ್ತೆ, ಇನ್ನೂ ಅದು ಚೆನ್ನಾಗಿರ್ಬೋದು, ಇದು ಚೆನ್ನಾಗಿರ್ಬೋದು, ಕೊನೆಗೆ ಎಲ್ಲ ಟುಸ್ಪಟಕೀಯ. ಆದರೆ ಉನ್ನತಿ ಲಾಭದ ಆಸೆಗೋಸ್ಕರ ಪುನರ್ಜೀವಂ ಸಮುದ್ಯತಿ, ಈ ಜನ್ಮದಲ್ಲಿ ಪಡೆಯೋಕ್ಕಾಗದೇ ಇದ್ರೆ ಮುಂದಿನ ಜನ್ಮಕ್ಕಾದ್ರೂ ಹುಟ್ಟಿ ಮುದುಕ ವಯಸ್ಸಾಗಿ ಸಾಯೋ ಕಾಲದಲ್ಲೂ ದುರಾಸೆ ಯಾವುದು ಬಿಟ್ಟಿರಲ್ಲ. ವೃದ್ಧೋಯಾತಿ ಗೃಹೀತ್ವ ದಂಡಂ ತದಪಿನ ಮುಂಚೆತಿ ಆಶಾಪಿಂಡಂ, ಆಶಾಪಿಂಡ ಸಾಯೋ ಕಾಲದಲ್ಲೂ ಬಿಟ್ಟಿರಲ್ಲ. ಎಲ್ಲಿಯ ಕಲ್ಪನೆ, ಎಲ್ಲಿಯ ಮುಕ್ತಾತ್ಮ, ಎಲ್ಲಿಯ ಸ್ವರ್ಗ, ಎಲ್ಲಿಯ ರೆಸ್ಟ್ ಇನ್ ಪೀಸು. ರೆಸ್ಟ್ ಅಲ್ಲ, ಅರೆಸ್ಟ್ ಇನ್ ಪೀಸು. ಅಲ್ಲಿ ಹೋಗಿ ಅಲ್ಲೊಂಥರ ಅಲ್ಲಿ ಹೋಗೂ ಜಗಳ ಆಡೋದೇ ಆಗೋಗುತ್ತೆ. ಅದರಿಂದ ಎಚ್ಚರವಿರಬೇಕು.
ಲೋಕೋನ್ನತಿ ರಾಕಾಂಕ್ಷ ಪುನರುತ್ಪತ್ತಿ ಮೂಲದಂ ಅಲಂ ಮಿಥ್ಯಾತ್ಮ ಬುದ್ಧಿ ಚ ಮುಕ್ತಿ ಸಾಧನ ಹೇತವಃ. If we are very much concerned on material world, we take rebirth again. But if we say enough is enough, we never get, if we say like that, we never get any other birth. ಲೋಕೋನ್ನತಿ ಆಕಾಂಕ್ಷ, ಇನ್ನೂ ಆಸೆ ಬೇಕು, ಆಸೆ ಬೇಕು ಬೇಕೆಂಬ ಆಸೆ ಒಂದಾದ್ಮೇಲೆ ಒಂದು ಆಸೆಗಳು ಬರ್ತಾನೆ ಇರುತ್ತೆ. ಇಫ್ ಒನ್ ವಾಂಟ್ ಇಸ್ ಸ್ಯಾಟಿಸ್ಫೈಡ್ ಅನದರ್ ವಾಂಟ್ ವಿಲ್ ಕಮ್ ಅಪ್. ಕಂಫರ್ಟ್ಸ್ ಆದಮೇಲೆ ಲಕ್ಸುರಿಯಸ್ ಆದಮೇಲೆ ಇನ್ನೂ ಹೆಚ್ಚಿನ ಏನು ಸುಖ. ಒಂದು ಕಾರ್ ತಗೊಂಡ್ರೆ 3 ಕಾರ್ ತಗೊಳ್ಬೇಕು. ಲೌಕಿಕೋನ್ನತಿ ಆಕಾಂಕ್ಷ ಪುನರುತ್ಪತ್ತಿ ಮೂಲಕ ಹೊಸದಾಗಿ ಒಂದು ಮುಗೀತು ಅಂತ ಇಲ್ಲವೇ ಇಲ್ಲ, ಇನ್ನೊಂದು ಶುರುವಾಗ್ತಾ ಇರುತ್ತೆ. ಆದರೆ ಅಲಂ ಮಿಥ್ಯಾತ್ಮ ಉದ್ದೀಚ, ಅಲಂ ಅಂದ್ರೆ ಸಾಕು. ಇದೆಲ್ಲ ಎಷ್ಟು ದಿವಸ ಏನು ತಗೊಂಡ್ರು ಹೋಯ್ತಾ ಇರುತ್ತೆ. ಗಾಡಿ ತಗೊಂಡ್ರು ಹಾಳಾಗುತ್ತೆ, ಹೆಂಡತಿ ತಗೊಂಡ್ರು ಹಾಳಾಯ್ತಾಳೆ, ಮುದುಕಿ ಆಯ್ತಾಳೆ. ಮಿಥ್ಯಾತ್ಮ ಬುದ್ಧೀಚ, ಎಲ್ಲವೂ ಯಾವುದು ಶಾಶ್ವತವಾಗಲ್ಲ. ಬುದ್ಧ ಹೇಳ್ತಾನೆ ಶೂನ್ಯಂ ಸಲಕ್ಷಣಂ ಕ್ಷಣಿಕಂ ಅಂತಾನೆ ಬುದ್ಧ. ಅಲಂ ಮಿಥ್ಯಾತ್ಮ ಬುದ್ಧೀಚ, ಸಾಕಪ್ಪ ಇಷ್ಟೇ ಕೊಟ್ಟಿದ್ದಾನಲ್ಲ, ಇಷ್ಟು ಅನುಭವಿಸಿ ಆಯ್ತಲ್ಲ ಸಾಕು ಅಂತ ಯೋಚನೆ ಮಾಡಿದ್ರೆ ಮುಕ್ತಿ ಸಾಧನ ಹೇತವೇ, ಆ ಮೂಲಕ ಮುಕ್ತಿಯನ್ನು ಪಡೆಯಬಹುದು. ಆಶಾ ಪ್ರತ್ಯಾಶವಾದೀನಾಂ ಅಗ್ನೇ ರಾಜ್ಯ ಸುಸಂಗತಿ ಕಾಮಕ್ರೋಧೇ ಕುಸಂಘರ್ಷಂ ದುಃಖಧಾರೇ ನಿಪಾತನಂ. Those who run behind wants, they burn with ghee. Relationship. Wants followed by lust and anger and finally destroyed by ourselves. ಆಶಾ ಪ್ರತ್ಯಾಶೆ ಇನ್ನೊಂದಾಸೆ, ಬೇಕೆಂಬಾಸೆ, ಈ ವಾದದಿಂದ ಅಗ್ನಿ ರಾಜ್ಯ ಸುಸಂಗತಿ, ಅಗ್ನಿಗೆ ತುಪ್ಪ ಹಾಕಿದಂತೆ ಆಗುತ್ತದೆ, ಇನ್ನು ದಗದಗ ಅಂತ ಉರಿಯುತ್ತದೆ. ಬಿಟ್ಟರೆ ಯಯಾತಿಯ ಕಾದಂಬರಿಯನ್ನು ಓದಿದ್ರೆ ಹೇಗೆ ಅಗ್ನಿಗೆ ತುಪ್ಪ ಹಾಕಿದರೆ ಜಾಸ್ತಿ ಆಗುತ್ತದೋ, ಕಾಮನೆಗಳು ಆಸೆಗಳು ಇನ್ನೂ ಜಾಸ್ತಿ ಆಗುತ್ತಾ ಹೋಗುತ್ತದೆ ಅಂತ ಒಂದು ಸಣ್ಣ ಕಥೆಯಲ್ಲಿ ಹೇಳಿದ್ದಾರೆ. ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು. ಕಾಮ, ಕ್ರೋಧ, ಕುಸಂಘರ್ಷ, ಅವ್ರ ಜೊತೆ ಜಗಳಾಡು, ಇವ್ರ ಜೊತೆ ಜಗಳಾಡು, ನೀ ಸರಿ ಇಲ್ಲ ಅನ್ನೋ ಎಲ್ಲ ಕಡಿಮೆಯಾಗಿ ದುಃಖದಾರೆ. ಈಗ ಆ ಪ್ರತ್ಯಾಶೆ ಮಾಡುವುದರಿಂದ ಕಾಮಕ್ರೋಧದಲ್ಲಿ ಮುಳುಗಿ, ಕುಸಂಘರ್ಷದಲ್ಲಿ ಮುಳುಗಿ ದುಃಖದಾರೆ ನಿಪಾತನಂ, ಇನ್ನೂ ದುಃಖವಾಗಿ, ಇನ್ನೂ ಗೋಳಾಗಿ ಕೊಚ್ಚೆಯಲ್ಲಿ ಬಿದ್ದು ಸಾಯುವಂತಾಗುತ್ತದೆ. ವಿದ್ಯೆ ಕಲಿತವನು ಜ್ಞಾನಿಯಾದವನು ಎದ್ದು ಕುಳಿತುಕೊಳ್ಳುತ್ತಾನೆ, ಜ್ಞಾನಿ ಅಲ್ಲದವನು ಇಲ್ಲದನ್ನು ಮಾಡಿ ಅಲ್ಲದಾಗಿ ಬಿಡುತ್ತಾನೆ. ರಾಜಕೀಯ ವಿನಾ ವಿದ್ಯಾ ಪರೀಕ್ಷೆಯ ಸ್ವನಿಯಂತ್ರಣಂ ವಿನಾ ಸಾಹಾಯಂ ಸ್ಪರ್ಧೇತು ಸಾ ವಿದ್ಯಾ ಪರಿಪಕ್ವತಿ. ಡ್ಯೂರಿಂಗ್ ದ ಎಜುಕೇಶನ್ ವಿ ಶುಡ್ ನಾಟ್ ಬಿ ಇನ್ ಪಾಲಿಟಿಕ್ಸ್ and self-control in the exams. Self-competitiveness will lead to superior skill. Yesterday's competitiveness should be conquered by today's competitiveness, by individual personality. ರಾಜಕೀಯ ವಿನಾ ವಿದ್ಯಾ ಪರೀಕ್ಷೆಯ ಸ್ವನಿಯಂತ್ರಣಂ. ಯಾವುದೇ ರಾಜಕೀಯವಿಲ್ಲದೆ, ಯಾವುದೇ ಯಾರೊಬ್ಬರ ಇನ್ಫ್ಲೂಯೆನ್ಸ್ ಇಲ್ಲದೆ ಜೀವನ ನಡೆಸಬೇಕು, ವಿದ್ಯೆಯನ್ನು ಓದಬೇಕು. ಹಾಗೂ ಪರೀಕ್ಷೆಯಲ್ಲಿ ಯಾರಿಂದಲೂ ಕಾಪಿಯನ್ನು ಕೂಡ ಹೊಡೆಯಬಾರದು. ಸ್ವಂತ ಎಷ್ಟು ಬುದ್ಧಿ ಗೊತ್ತೋ ಅಷ್ಟನ್ನು ಮಾತ್ರ ಬರೀಬೇಕು. ವಿನಾ ಸಹಾಯಂ, ಯಾರಿಂದ ಯಾವುದೇ ಸಹಾಯವನ್ನು ಸ್ಪರ್ಧೆಯಲ್ಲಿ ಪಡೆದುಕೊಳ್ಳಬಾರದು. ಅಂತಹ ವಿದ್ಯೆ ಪರಿಪಕ್ವವಾಗಿರುತ್ತದೆ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ವಿನಾ ಪರೀಕ್ಷಾ ದುರ್ಲಾಭ ವಿದ್ಯಾ ಸ ಕೇವಲಂ ನಿತ್ಯಂ ಅಜ್ಞಾನಕಾರಿ ಸುಖಾದಿಲಬ್ಧಂ ವಿನಾಶಕಾರಿ ಸಂವಾದ ಕಾಲೇ ಅವಮಾನಕಾರಿ.
Education without exam and received easily the certificates may lead to half-baked or unskilled personality, and retained over the free facilities will be an embarrassment during the debate. ವಿನಾ ಪರೀಕ್ಷಾ ದುರ್ಲಾಭ ವಿದ್ಯಾ, ಯಾವುದೇ ಪರೀಕ್ಷೆಯನ್ನು ಅಥವಾ ಕಾಪಿ ಹೊಡೆದು ಪಾಸ್ ಮಾಡಿದ ಪರೀಕ್ಷೆಯಿಂದ ದುರ್ಲಾಭ ಕೆಟ್ಟ ದಾರಿಯಿಂದ ಲಾಭ ಪಡೆದಂತಹ ವಿದ್ಯೆ ಕೇವಲಂ ನಿತ್ಯಂ ಅಜ್ಞಾನಕಾರಿ. ಇದು ಜ್ಞಾನ ಆಗ್ಲಿಕ್ಕೆ ಸಾಧ್ಯವಿಲ್ಲ, ಕೇವಲ ಅಜ್ಞಾನವನ್ನು ಕೊಟ್ಟೀತು. ಸ ಕೇವಲಂ ನಿತ್ಯ ಅಜ್ಞಾನಕಾರಿ, ಸುಖಾದಿಲಬ್ಧಂ ವಿನಾಶಕಾರಿ. ಸುಖಾದಿಲಬ್ಧಂ ವಿನಾಶಕಾರಿ, ಸಂವಾದ ಕಾಲೇ ಅವಮಾನಕಾರಿ. ಸುಖವಾಗಿ ಬಂದಂತಹ ಯಾವ ಸರ್ಟಿಫಿಕೇಟು, ಯಾವ ಎಜುಕೇಶನ್ ಡಿಗ್ರಿ, ಅದು ವಿನಾಶಕಾರಿಯೇ ಹೊರತು ಲಾಭಕಾರಿ ಅಲ್ಲ. ಅದರಲ್ಲೂ ಮುಖ್ಯವಾಗಿ ಯಾರಾದರೂ ಸಂವಾದಕ್ಕೆ ಬಂದು ನಿಂತರೆ, ಡಿಸ್ಕಷನ್ ಮಾಡಕ್ ಹೋದ್ರೆ, ಡಿಬೇಟ್ ಮಾಡಕ್ ಹೋದ್ರೆ ಎಲ್ಲರ ಮುಂದ್ಗಡೆ ಮಾನ ಮರ್ಯಾದೆ ಹರಾಜಾಗಿ ಅವಮಾನಕಾರಿ. ಬೇಳೆಕಾಳೇನು ಅಂತ ಎಲ್ಲರ ಮುಂದ್ಗಡೆ ಗೊತ್ತಾಗುತ್ತೆ. ಓದಿದಾನೋ ಇಲ್ವೋ, ಬೆಂದಿದೆಯೋ ಇಲ್ವೋ ಬೇಳೆ ಅಂತ. ಸರ್ವದಾ ದುರ್ಬಲಂ ಹಂತಿ ತದರ್ಥಂ ಸಬಲೋಭವ, ಬಾಹ್ಯ ಕ್ರೋಧೋ ಸದಾ ಲಾಭಂ ದುಷ್ಟ ದಂಡನ ಸಾಧನಂ. Everybody will kill the poor or weak person. So try to be big and strong to protect yourself. But you need to punish the culprit. But you should show the sufficient anger and obstruction. ಸರ್ವದಾ ದುರ್ಬಲಂ ಹಂತಿ, ಯಾವಾಗಲೂ ವೀಕ್ ಆಗಿರೋರ್ನ ಸ್ಟ್ರಾಂಗ್ ಆಗಿರೋರು ಸಾಯಿಸುತ್ತಾರೆ, ಹೊಡೆಯುತ್ತಾರೆ, ಬಡಿಯುತ್ತಾರೆ, ಬೈಯುತ್ತಾರೆ. ತದರ್ಥಂ ಸಬಲೋಭವ, ಅದರಿಂದ ಎದ್ದು ನಿಲ್ಲುವುದನ್ನು ಕಲಿ, ಸಬಲನಾಗುವುದನ್ನು ಕಲಿ. ಬಾಹ್ಯ ಕ್ರೋಧೋ ಸದಾ ಲಾಭಂ, ಒಳಗಡೆಯಿಂದ ದ್ವೇಷ ಮಾಡ್ಬೇಕಂತಿಲ್ಲ, ಹೊರಗಡೆಯಿಂದ ನಿನಗೆ ಸಿಟ್ಟು ಬಂದಿದೆ ಅಂತ ತೋರಿಸು. ಬಾಹ್ಯ ಕ್ರೋಧೋ ಸದಾ ಲಾಭಂ, ಅದು ನಿನಗೆ ಯಾವಾಗಲೂ ಲಾಭ ಮಾಡಿಕೊಡುತ್ತದೆ. ದುಷ್ಟ ದಂಡನ ಸಾಧನಂ, ದುಷ್ಟರಿಗೆ ದಂಡನೆ ಮಾಡ್ಬೇಕಾದ್ರೆ ಮೊದಲು ನಿನ್ ಕೋಪವನ್ನು ತೋರಿಸು. ಎಲ್ಲಿ ಹೇಗಿರಬೇಕು ಹಾಗೆ ಬದುಕಬೇಕು. ಇಲ್ಲದಿದ್ದರೆ ನಿನ್ನ ಹಾಕಿ ಮೆಟ್ಟಿ ತುಳಿದು ಹಿಸುಕಿ ಹಿಂಡಿ ಮೆಲ್ಟೆಡ್ ಇಂಟು ಥಿನ್ ಏರ್, ತೆಳುವಾದ ಗಾಳಿಯಲ್ಲಿ ಕರಗಿಸಿ ಬೂದಿ ಮಾಡಿ ಎಸೆದು ಬಿಡುತ್ತಾರೆ. ಎಚ್ಚರವಿರಬೇಕು. ಶೃತ್ವ ಮತ್ವಾ ಚ ಧಾರಣ್ಯ ಚಿಂತನೆ ಸತ್ಯಶೋಧನೆ, ಸಂಶೋಧನಂ ತೀಕ್ಷ್ಣತಮಃ ಶಿಕ್ಷಣೆ ಉತ್ತರೋತ್ತರಂ. ದ ಸ್ಟೆಪ್ಸ್ ಇನ್ ಎಜುಕೇಶನ್ ಆರ್ listening, understanding, storing in the mind analytically, and then the education improved in only by practical research. ಹೇಗೆ ಶಿಕ್ಷಣವನ್ನು ಪಡೆಯಬೇಕೆಂದರೆ ಮೊದಲು ಸರಿಯಾಗಿ ಕೇಳಿಸಿಕೊಳ್ಳಬೇಕು, ಮತ್ತೆ ಅದನ್ನು ಮತಿಯಲ್ಲಿ ಬುದ್ಧಿಯಲ್ಲಿ ಸೇರಿಸಿಕೊಳ್ಳಬೇಕು, ಮತ್ತೆ ಧರಿಸಿಕೊಳ್ಳಬೇಕು. ಇನ್ಪುಟ್ ಪ್ರಾಸೆಸ್ ಔಟ್ಪುಟ್, ಧರಿಸಿಕೊಳ್ಳಬೇಕು, ಮತ್ತೆ ಚಿಂತಿಸುತ್ತಾ ಇರಬೇಕು. ಸತ್ಯ ಶೋಧನ, ಹೇಳಿದ್ದು ಸರಿಯೋ ತಪ್ಪೋ ಎಂಬುದನ್ನು ಸತ್ಯ ಹುಡುಕಬೇಕು. ಕೊನೆಯಲ್ಲಿ ಸಂಶೋಧನೆ ಮಾಡಬೇಕು, ತೀಕ್ಷ್ಣವಾದ ಸಂಶೋಧನೆ ಮಾಡಬೇಕು. ಸರ್ಟಿಫಿಕೇಟ್ಗೋಸ್ಕರ ಸಂಶೋಧನೆ ಮಾಡೋದಲ್ಲ, ಆಳವಾದ ಅಧ್ಯಯನ ಮಾಡಬೇಕು. ಇದು ಶಿಕ್ಷಣದ ಅನೇಕ ಉತ್ತರೋತ್ತರ ಹಂತಗಳು, ಎತ್ತರದ ಹಂತಗಳು. ಮೊದಲು ಕೇಳಿಸಿಕೊಳ್ಳೋದು, ನಂತರ ಮತಿಯಲ್ಲಿಟ್ಟುಕೊಳ್ಳೋದು, ಧರಿಸುವುದು, ಚಿಂತಿಸುವುದು, ಸತ್ಯ ಶೋಧಿಸುವುದು, ಸಂಶೋಧಿಸುವುದು. ಇದು ಶಿಕ್ಷಣದ ಅನೇಕ ಹಂತಗಳು. ಆದಾಯ ಮಿತಿಂ ಜ್ಞಾತ್ವಾ ವ್ಯಯಂ ಕುರ್ಯಾತ್ ಸದ್ಗುಣಿ, ಅತಿಶೀಘ್ರಂ ಋಣಂ ದದ್ಯಾತ್ ಸಂಪತ್ ಸಾಧನಂ ಉನ್ನತಿ. The good one will make expense based on the real source of income. The loan, if they have loan, the loan should be first returned to the loan giver, and then the remaining joy if required. That is the attitude of the rational person, which is the real development. ಆ ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಆದಾಯ ಮಿತಿ ಜ್ಞಾತ್ವ ವ್ಯಯಂ ಕುರ್ಯಾತ್ ಸದ್ಗುಣಿ, ನನಗೆ ಎಷ್ಟು ಆದಾಯ ಬರುತ್ತೆ ಅಂತ ನೋಡಿಕೊಂಡು ನಾವು ಖರ್ಚು ಮಾಡಬೇಕು. ಆದಾಯವನ್ನು ಮೀರಿ ಯಾವತ್ತು
ಹೆಚ್ಚು ಖರ್ಚು ಮಾಡಬಾರದು, ಕಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಅತಿ ಶೀಘ್ರ ಮೃಣಂತದ್ಯಾತ್, ಅಕಸ್ಮಾತ್ ಸಾಲವನ್ನು ಪಡೆದಿದ್ದರೆ ಮೊದಲು ಸಾಲವನ್ನು ತೀರಿಸಿದ ನಂತರ ಬೇರೆ ಎಲ್ಲ ಸಂತೋಷವನ್ನು ಅನುಭವಿಸಬೇಕೇ ಹೊರತು ಸಾಲವನ್ನು ಇಟ್ಟುಕೊಂಡು ಈ ಕಡೆಯಿಂದ ಮಜಾ ಮಾಡಬಾರದು. ಅತಿ ಶೀಘ್ರ ಮೃಣಂತದ್ಯಾತ್, ಋಣ ತೀರಿದ ಮೇಲೆ ಎಷ್ಟು ಬೇಕಾದ್ರೂ ಎಂಜಾಯ್ ಮಾಡಿ. ಇದೇ ಸಂಪತ್ ಸಾಧನ ಉನ್ನತಿ, ಇದೇ ನಿಜವಾದ ಅಭಿವೃದ್ಧಿ ಉನ್ನತಿ. ಸಂಪತ್ತು ಸದುಪಯೋಗ ಮತ್ತು ಆ ಮೂಲಕ ಅಭಿವೃದ್ಧಿ ಆಗಲು ಸಾಧ್ಯ. ಇಟ್ ಇಸ್ ದ ಆಟಿಟ್ಯೂಡ್ ಆಫ್ ದ ರ್ಯಾಷನಲ್ ಪರ್ಸನ್. ನಿಜವಾದ ಜ್ಞಾನಿ ಸದ್ಗುಣಿಯಾದವನು ಈ ರೀತಿ ನಡೆಯಬೇಕು. ಅನುಭೋಗ ಗತಿ ವಿಸ್ತಾರಂ ಕ್ರಿಮಿಕೀಟಾದಿ ಭಕ್ಷಣಂ ಪ್ರಾಣಿನಾಂ ದಗ್ಧ ಮಾಂಸಾಚ್ಛ ಫಲಮೂಲಾದಿ ಸಾತ್ವಿಕಂ. Consumption is started from eating the insects to the baked meat of the animal. But the pinnacle of the food is fruit and baked vegetables. ಅನುಭೋಗ ಗತಿ ವಿಸ್ತಾರಂ, ತಿನ್ನುವ ಪ್ರಕ್ರಿಯೆ ಈ ರೀತಿಯಾಗಿ ನಡೆದು ಬಂದಿದೆ. ಮೊದಲು ಮನುಷ್ಯ ಕಾಡು ಮನುಷ್ಯ ಕ್ರಿಮಿಕೀಟಗಳನ್ನು ತಿನ್ನುತ್ತಿದ್ದ. ಅಲ್ಲಿಯ ನಂತರ ಪ್ರಾಣಿಗಳನ್ನು ತಿನ್ನಲು ಆರಂಭಿಸಿದ. ನಂತರ ಅನೇಕ ರೀತಿಯ ಪ್ರಾಣಿಗಳು, ಅನೇಕ ರೀತಿಯ ಹಣ್ಣು ಹಂಪಲು ಎಲ್ಲವನ್ನು ತಿನ್ನಲು ಆರಂಭಿಸಿದ. ಆದರೆ ಯಾವುದು ಉತ್ತಮವಾದ್ದು ಅಂತಂದ್ರೆ ಪ್ರಾಣಿನ ದಗ್ಧ ಮಾಂಸಾಚ್ಛ. ಕ್ರಿಮಿಕೀಟ ಭಕ್ಷಣೆ ಟೇಸ್ಟ್ ಆಗಿರ್ಬೋದಿಲ್ಲ ಅಂತಿಲ್ಲ, ಪ್ರಾಣಿ ತಿನ್ನೋದ್ರಿಂದಲೂ ಸಂತೋಷ ಸಿಗ್ಬೋದಿಲ್ಲ ಅಂತಿಲ್ಲ. ಆದ್ರೆ ಸಾತ್ವಿಕ ಆಹಾರ ಯಾವುದು ಅಂತಂದ್ರೆ ಫಲಮೂಲಾದಿ, ಹಣ್ಣು ಹಂಪಲು ಸೊಪ್ಪು ಸೌದೆ ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕಿದ್ರೆ ಅದು ನಿಜವಾದ ಸಾತ್ವಿಕವಾದ ಊಟ. ಆಮಿಷೇನಾವೃತ ಸ್ಪರ್ಧಾ ಅತ್ಯಂತಂ ಅಲ್ಪಕಾಲಿಕಂ ಪ್ರವಾಹೇ ಪುನರಾಯಾತಿ ವಿನಿಯೋಗಿತ ತದ್ಧನಂ. The competition which is done on the basis of the drugs and alcohol, money, etc. will not give the good fruit for a long period, but the investor immediately gets back all the invested amount or funds from the people like flood to their account. ಆಮಿಷೇನಾವೃತ ಸ್ಪರ್ಧಾ, ಆಮಿಷದಿಂದ ಕೂಡಿದ ಯಾವುದ ಸ್ಪರ್ಧೆಯು ಅತ್ಯಂತ ಅಲ್ಪಕಾಲಿಕಂ, ಇದು ಕ್ಷಣಿಕವಾದ್ದು. ಆದರೆ ದುಡ್ಡು ಮಾತ್ರ ಬೇಗ ಬರುತ್ತೆ. ಪ್ರವಾಹೇ ಪುನರಾಯಾತಿ, ಹಾಕಿದ ದುಡ್ಡು ಪಟಪಟ ಅಂತ ಬಂದ್ಬಿಡುತ್ತೆ ಎಲ್ಲ ಮ್ಯಾಚ್ ಫಿಕ್ಸಿಂಗ್ ಆಡಿದ್ರೆ. ವಿನಿಯೋಗಿತ ತದ್ದನ, ಇನ್ವೆಸ್ಟ್ ಮಾಡಿದ ಹಣ ಎಲ್ಲ ಪಟ್ ಅಂತ ವಾಪಸ್ ಬರುತ್ತೆ. ಆದ್ರೆ ನೀವು ಮಾಡಿದ ತಪ್ಪು ಅಂತ ಗೊತ್ತಾದಾಗ ಜೈಲಿಗೆ ಹೋಗ್ಬೇಕಾಗತ್ತೆ. ಅತ್ಯಂತ ಅಲ್ಪಕಾಲಿಕಂ, ಎಚ್ಚರವಿರಬೇಕು. ಆರಂಭಕಾಲೇ ಸಕಲಂ ಸುಲಾಭಂ ಸೌಕರ್ಯಧಾರ ಸುವಿಧಾದಿಭೋಗಂ ಶಕ್ತಿರ್ಧನಂ ಸತ್ವ ಮದಾದಿ ಮೂಲಂ ಅಭಾವಕಾಲೇ ಸ್ವ ಆತ್ಮಹತ್ಯೆ. When we get everything in the young age itself, like basics, comforts, luxuries, free sex, so on and so forth, this leads to power, money, arrogance, ego, etc. and leads to suicide also during the scarcity of the goods. ಆರಂಭಕಾಲೇ ಸಕಲಂ ಸುಲಾಭಂ, ಹುಟ್ಟುವಾಗಲೇ ಯಂಗ್ ಏಜ್ ಅಲ್ಲೇನೆ ಎಲ್ಲಾ ರೀತಿಯ ಸೌಲಭ್ಯಗಳು, ಎಲ್ಲಾ ರೀತಿಯ ಸೌಕರ್ಯಗಳು, ಸುವಿಧಾದಿ ಭೋಗಂ, ಏನ್ ಕೇಳ್ತೀವಿ ಎಲ್ಲವನ್ನು ಅನುಭವಿಸಿ ಹೋದ್ರೆ ಶಕ್ತಿರ್ಧನಂ ಸತ್ವ ಮದಾದಿ ಮೂಲಂ, ಇದರಿಂದ ಏನಾಗುತ್ತೆ, ಎಲ್ಲಾ ರೀತಿಯ ಸೌಕರ್ಯ ಕೊಟ್ಟಾಗ ಅಹಂಕಾರ, ದುರ್ಬುದ್ಧಿ, ದುರಹಂಕಾರ ಬೆಳೆದು ನನ್ನಂಥ ಯಾರು ಇಲ್ಲ ಪ್ರಪಂಚದಲ್ಲಿ ಅಂತ ಅಹಂಕಾರ ಬಂದು, ಮದ ಬಂದು, ಧನಮದ, ವಿದ್ಯಾಮದ, ವಯೋಮದ, ರೂಪಮದ, ಅನ್ನಮದ, ರಾಜಮದ, ಎಲ್ಲಾ ರೀತಿಯ ಸೊಕ್ಕು ಬಂದು ಅಕಸ್ಮಾತ್ ಇಂತಹ ವಸ್ತುಗಳು ಅಭಾವ ಆದಾಗ, ಇಲ್ಲದಿದ್ದಾಗ ಅವನಿಗೆ ಆತ್ಮಹತ್ಯೆ ಒಂದೇ ದಾರಿ. ಅಭಾವ ಕಾಲೇ ಸ್ವ ಆತ್ಮಹತ್ಯೆ. ಇಷ್ಟೆಲ್ಲ ಮಾಡಿ ಮೇಲಕ್ಕೆ ನಿಂತವನು ಇಲ್ಲ ಅಂತಂದಾಗ, ಡ್ರಗ್ಸ್ ತಗೊಳ್ತಿರೋನು ಡ್ರಗ್ಸ್ ಆ ದಿವಸ ಸಿಗ್ಲಿಲ್ಲ ಅಂತಂದಾಗ ಸಾಯೋದೇ ಆತ್ಮಹತ್ಯೆ ದಾರಿ. ಅದನ್ನು ಬೇಗ ಮಾಡ್ತಾನವನು. ಅದರಿಂದ ಹೆಚ್ಚು ಸುಖ ಬರೋದು, ಆರಂಭದಲ್ಲಿ ಸುಖ ಬರೋದು ಯಾವತ್ತೂ ಒಳ್ಳೇದಲ್ಲ. ಅಂತ್ಯದಲ್ಲಿ ಬಂದ್ರೆ ಯು ಕ್ಯಾನ್ ಎಂಜಾಯ್ ಇಟ್. ಮೊದಲು ಸುಖ ಬಂದು ನಂತರ ಕಷ್ಟ ಬರಬಾರ್ದು.
ಮೊದಲು ಕಷ್ಟ ಬಂದು ಆಮೇಲೆ ಸುಖ ಬರಬೇಕು. ಶಾಸಕೋ ಅಂತರಾಗತ್ಯ ಸೇವಾ ಸೇವಕ ಪೀಡಕ ಲೋಕೋದ್ಧಾರಮಿತ್ಯುಕ್ತ್ವಾ ಜನಕಾರ್ಯಂ ವಿನಶ್ಯತಿ. Some of those ministers who interferes with the day-to-day activities of the public, they will ruin the system in the name of welfare. ಅವ್ರ ಪಾಡ್ಗೋರು ಹೆಂಗೋ ಬದುಕ್ತಾ ಇರ್ತಾರೆ, ಮಧ್ಯದಲ್ಲಿ ನಾನು ಇಂಪ್ರೂವ್ ಮಾಡ್ಕೊಡ್ತೀನಿ, ನಾನು ನಿಮ್ಗೆ ಅಭಿವೃದ್ಧಿ ಮಾಡ್ತೀನಿ ಅಂತ ಒಬ್ಬ ಶಾಸಕ ಬರ್ತಾನೆ. ಅಂತರಾಗತ್ಯ ಜನರ ಮಧ್ಯದಲ್ಲಿ ಬಂದು ನಾನು ನಿಮ್ಮನ್ನು ಹಾಗೆ ಅಭಿವೃದ್ಧಿ ಮಾಡ್ತೀನಿ, ಹೀಗೆ ಅಭಿವೃದ್ಧಿ ಮಾಡ್ತೀನಿ ಎಂದು ಹೇಳ್ತಾರೆ. ಸೇವಕ ಪೀಡಕ, ಹೆಂಗೋ ಅವ್ರ ಪಾಡ್ಗೋರು ಇರೋರನ್ನ ಅವರಿಗೆ ಬ್ರೈನ್ ವಾಶ್ ಮಾಡಿ ಅವ್ರನ್ನ ಪೀಡೆ ಕೊಟ್ಟು ನಾನು ನಿಮ್ಗೆ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಕೊನೆಗೆ ಲೋಕೋದ್ಧಾರ ಮಿತ್ಯುಕ್ತ ದೇಶ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಜನಕಾರ್ಯ ವಿನಶ್ಯತಿ. ಎಕ್ಸ್ ನ ಹತ್ರ ಒಂದಿಷ್ಟು ನುಂಗಿ, ವೈ ಹತ್ರ ಒಂದಿಷ್ಟು ನುಂಗಿ, ಸರ್ಕಾರದಿಂದ ಒಂದಿಷ್ಟು ನುಂಗಿ ಜನಕಾರ್ಯ ವಿನಶ್ಯತಿ. ಬರ್ಬೇಕಾದ್ದು ಅದಂಬರದ ಕೊಟ್ಟು ಇವ್ ಒಂದ್ ಮುಕ್ಕಾಲ್ ಭಾಗ ನುಂಗಿ ಒಟ್ನ ಜನಕಾರ್ಯ, ಒಳ್ಳೆ ಕಾರ್ಯ ನಡೆಯೋದನ್ನ ತಪ್ಪಿಸಿ ಬಿಡುತ್ತಾನೆ. ಎಚ್ಚರವಿರಬೇಕು. ಅಜ್ಞಾನಾದೇವ ಜೀವಂತಿ ಶಾಸಕ ಅತಿ ಕಾಮಕಂ ನಿರೀಕ್ಷ್ಯಂ ಸಕಲ ಸೌಭಾಗ್ಯಂ ಭ್ರಷ್ಟಾಚಾರಂ ಪ್ರಚೋದತಿ. A minister who does not having education, knowledge, common sense, etc. will really provoke the corruption, cheating, unnecessary delays, so on and so forth. ಅಜ್ಞಾನಾದೇವ ಜೀವಂತಿ, ಅವನಿಗೆ ಯಾವ ರೀತಿ ಜ್ಞಾನವೂ ಇರುವುದಿಲ್ಲ, ತನಗೆ ಬುದ್ಧಿ ಇಲ್ಲ, ಬೇರೆಯವ್ರು ಹೇಳಿ ಕೇಳಿಸ್ಕೊಳ್ಳೋದಿಲ್ಲ. ಅಜ್ಞಾನಾದೇವ ಜೀವಂತಿ, ಅಜ್ಞಾನದಿಂದಲೇ ಜೀವನ ಮಾಡ್ತಿರ್ತಾನೆ. ಅಂಥವರೇ ಮುಂದೆ ದೊಡ್ಡ ಶಾಸಕರಾಗಿ ಅದರ ಮಧ್ಯೆ ಅತಿ ಕಾಮಕರಾಗಿರ್ತಾರೆ. ಅವರಿಗೆ ಹೊರಗಡೆಯಿಂದ ಕಾಣಿಸೋದಿಲ್ಲ, ರಾಜಾನ ಬಹುವಲ್ಲಭ ಅಂತ. ಆದ್ರೆ ಒಳ್ಳೆತನದಿಂದ ಎಲ್ಲರನ್ನು ಕಾಪಾಡೋದು ಪರವಾಗಿಲ್ಲ, ಆದ್ರೆ ಕಾಮಕ ಆದಂತಹ ಶಾಸಕರು ಜಾಸ್ತಿ ಇರುತ್ತಾರೆ. ಆದ್ರೆ ಪ್ರಪಂಚಕ್ಕೆ ಏನು ಗೊತ್ತಾಗಲ್ಲ ಎಷ್ಟು ಒಳ್ಳೆಯವನಪ್ಪ ಅಂತ. ನಿರೀಕ್ಷ್ಯಂ ಸಕಲ ಸೌಭಾಗ್ಯಂ, ಸಮಯ ನೋಡಿ ಎಲ್ಲಾ ರೀತಿ ಸೌಭಾಗ್ಯವನ್ನು ಉಪಯೋಗಿಸ್ಕೊಳ್ತಾ ಇರ್ತಾರೆ. ಹೊರಗಡೆ ಏನು ಕಾಣಿಸಲ್ಲ, ಎಷ್ಟು ಒಳ್ಳೆಯವರು ಅನ್ಸುತ್ತೆ. ಇದ್ರ ಮಧ್ಯೆ ಭ್ರಷ್ಟಾಚಾರ, ಪ್ರತಿಯೊಬ್ಬರ ಹತ್ರ ಇಷ್ಟಿಷ್ಟು ಪರ್ಸೆಂಟೇಜು ಅಂತ ತಗೊಳ್ಳದೇ ಇರೋ ಶಾಸಕನೇ ಇಲ್ಲ. ಕೆಲವು ಸಲ ಇವರೇ ಕೊಟ್ಟ ಅಭ್ಯಾಸ ಮಾಡ್ತಾರೆ, ಇನ್ನು ಕೆಲವು ಸಲ ಅವನಾಗೆ ಕೇಳಿ ಭ್ರಷ್ಟಾಚಾರವನ್ನು ಪ್ರಚೋದಿಸುತ್ತಾನೆ. ಕೇವಲಂ ಅಕ್ಷರಜ್ಞಾನಿ ನೈವ ಸಾಕ್ಷರ ಮುಚ್ಯತೆ ಮನಸಾ ವಾಚಕಾಯಾಣಂ ನೀತಿ ಮಾನೀತಿ ಪಾಲಿತಂ. He cannot become educated just because of literate, just because of reading literature or because of literate. Sakshara is one who put into practice that morality in the body, soul and mind. ಕೇವಲಂ ಅಕ್ಷರಜ್ಞಾನಿ ನೈವ ಸಾಕ್ಷರ ಮುಚ್ಚತೆ. ಅಕ್ಷರ ಓದಕ್ ಬಂತು, ಬರೆಯಕ್ ಬಂತು ಅಂದ್ಬಿಟ್ರೆ ಅವ್ರನ್ನ ಸಾಕ್ಷರ ಅಂತ ಎಜುಕೇಟೆಡ್ ಅಂತ ಹೇಳಕ್ ಆಗಲ್ಲ. ಮನಸಾವಾಚ ಕಾಯಾಣ, ಮಾಡುವ ಕೆಲಸದಲ್ಲಿ ಕಾಯಕವೇ ಕೈಲಾಸ, ಮಾಡುವ ಕೆಲಸದಲ್ಲಿ ಪ್ರೀತಿ, ಶ್ರದ್ಧೆ, ವಿಶ್ವಾಸ, ಗೌರವವನ್ನಿಟ್ಟು ಕೆಲಸ ಮಾಡುವನು ಮಾತ್ರ ನಿಜವಾದ ಜ್ಞಾನಿ ಆಗ್ತಾನೆ. ನೀತಿ ಯಾವುದು, ಅನೀತಿ ಯಾವುದು, ಯಾರನ್ನ ಹೇಗೆ ಗೌರವಿಸ್ಬೇಕು, ಯಾರನ್ನ ಹೇಗೆ ಬೆಳೆಸ್ಬೇಕು, ಪಾಲಿಸ್ಬೇಕು, ಹೇಗೆ ಎಲ್ಲಿ ಬದುಕಬೇಕು, ಕಾಮನ್ ಸೆನ್ಸ್ ನ ಎಲ್ಲಿ ಇಟ್ಕೊಳ್ಬೇಕು, ಎಲ್ಲಾ ರೀತಿಯ ನಿಯಮವನ್ನು ಮತ್ತು ನಿಯಮ ಅಲ್ಲದೆ ಇರೋದು ಯಾವುದು ಅಂತ ಧರ್ಮ, ಅಧರ್ಮ, ಕರ್ಮ ಎಲ್ಲವನ್ನು ನೋಡಿ ನಿಜವಾಗಿ ಅನುಷ್ಠಾನಗೊಳಿಸುತ್ತಾನೆಯೋ ಅವನು ನಿಜವಾದ ಸಾಕ್ಷರ ಜ್ಞಾನಿ. ಇಲ್ಲದಿದ್ದರೆ ಅವನೇ ರಾಕ್ಷಸ. ಗೃಹಾಣ ಸದ್ಗುರುಂ ತತ್ರ ಮಧ್ಯೆ ದುರ್ಜನ ಜೀವನಂ ಪಾಂಡಿತ್ಯಂಚ ಸುಸಂಸ್ಕಾರಂ ಲಭ್ಯತಾಂ ಯುಕ್ತಿ ಮಾಧ್ಯಮಂ. Select an excellent guru among the people. He will lead us due to his sanctity, nobility and holy characters. ಗೃಹಾಣ ಸದ್ಗುರುಂ ತತ್ರ, ಒಳ್ಳೆಯ ಗುರುವನ್ನು ಸಮಾಜದ ದುರ್ಜನರ ಮಧ್ಯೆ ಅಥವಾ ಜನರ ಮಧ್ಯೆ ಒಳ್ಳೆ ಗುರುವನ್ನು ಹುಡುಕಿ ಆಯ್ಕೆ ಮಾಡಿಕೊಳ್ಳಬೇಕು. ಅವನು ಹೇಗಿರ್ಬೇಕು? ಸಂಸ್ಕಾರಯುತನಾಗಿರ್ಬೇಕು, ಜ್ಞಾನಿಯಾಗಿರ್ಬೇಕು, ತಿಳಿದಿರ್ಬೇಕು. ಅಂಥವ್ರು ಎಲ್ಲೇ ಇದ್ರೂ ಕೂಡ ಹೋಗಿ ಅವ್ರ ಜೊತೆ ಜ್ಞಾನವನ್ನು ಪಡೆದುಕೊಳ್ಳಬೇಕು. ಹಾಗೆ ಮಾಡುವುದರಿಂದ ಲಭ್ಯತಾಂ ಯುಕ್ತಿ ಮಾಧ್ಯಮ,
ಬದುಕಲ್ಲಿ ಈಜು ಬರುವ ಪಂಡಿತರಾಗಿ ಬದುಕಬಹುದು, ಈಜು ಬಾರದ ಪಂಡಿತರಾಗಿ ಬದುಕುವುದು ಬದಲಾಗಿ ಎಲ್ಲವನ್ನು ತಿಳಿದು ಸಮಾಜದಲ್ಲಿ ಹೇಗೆ ಬದುಕಬೇಕು, ಹೇಗೆ ಬಾಳಬೇಕು ಎಲ್ಲವನ್ನು ಆ ಪಂಡಿತನಿಂದ ತಿಳಿದು ಸಂಸ್ಕಾರವಂತರಾಗಿ ಬದುಕಬಹುದು. ಸ್ವಜನಾಯ ಪ್ರಜಾರಾಜ್ಯಂ ಪ್ರಹಾರಂ ಗ್ರಾಮ ಜೀವನಂ ಆಶ್ವಾಸನೆ ಸುಸಂತುಷ್ಟಾಃ ದುರಂತಂ ತತ್ ಯಥಾಸ್ಥಿತಿಃ. Democracy is a kind of power to your selfish circle, but not useful to rural people. Rural people are happy with assurance of the politicians, and after election, the status or the position of the rural area will be as it is. ಸ್ವಜನಾಯ ಪ್ರಜಾರಾಜ್ಯಂ, ಪ್ರಜಾರಾಜ್ಯ ಯಾರಿಗಿರೋದು? ತಮಗೆ ಬೇಕಾದವ್ರನ್ನ ಅಭಿವೃದ್ಧಿ ಮಾಡೋದಕ್ಕೆ. ಪ್ರಹಾರಂ ಗ್ರಾಮ ಜೀವನಂ, ಮೊದಲು ಏಟು ಬೀಳೋದು ಯಾರಿಗೆ? ಪ್ರಜಾಪ್ರಭುತ್ವದಿಂದ ಬೀಳೋ ಏಟು ಗ್ರಾಮ ಜೀವನರಿಗೆ, ಗ್ರಾಮದಲ್ಲಿರೋ ಜನರಿಗೆ. ಸಾವಿರಾರು ವರ್ಷಗಳಿಂದ ಹೇಗಿದಾರೋ ಈಗಲೂ ಹಾಗೇ ಇದ್ದಾರೆ. ಹೇಳೋದಕ್ಕೆ ಪ್ರಜಾಪ್ರಭುತ್ವ, ಪ್ರಜಾರಾಜ್ಯ ಅಂತ. ಆಶ್ವಾಸನೆ ಸುಸಂತುಷ್ಟಾಃ, ನಿಮ್ಗೆ ಹಾಗೆ ಮಾಡ್ಕೊಡ್ತೀವಿ, ಹೀಗೆ ಮಾಡ್ಕೊಡ್ತೀವಿ, ನಿಮ್ಗೆ ಹಾಗಿರ್ತೀರಿ, ಹೀಗೆ ನನ್ನನ್ನ ಆಯ್ಕೆ ಮಾಡಿ, ನನ್ನ ಸೆಲೆಕ್ಟ್ ಮಾಡಿ ಅವನು ಹೇಳ್ತಾನೆ, ಇವ್ರು ಕೇಳ್ತಾರೆ. ಒಂದಿಷ್ಟು ದುಡ್ಡು ಅದು ಇದು ಆಸೆಗಳನ್ನು ಹುಟ್ಟಿಸಿ ಸುಸಂತುಷ್ಟ ಸಮಾಧಾನವಾಗಿರ್ತಾರೆ. ದುರಂತಂ ತತ್ ಯಥಾಸ್ಥಿತಿ, ಅವನ್ ಗೆದ್ದು ಬಂದಾದ್ಮೇಲೆ ಈ ಕಡೆ ತಿರುಗಿ ನೋಡಲ್ಲ. ಒಂದ್ ಥ್ಯಾಂಕ್ಸ್ ಹೇಳಕ್ ಒಂದ್ ದಿವಸ ಬಂದಿರ್ತಾನೆ, ಮರು ದಿವಸ ಮಾಮೂಲಿ ಅದೇ ಹಳೆ ರೋಡು, ಅದೇ ಹಳೆ ಲೈಟ್ ಇಲ್ಲ, ಅದೇ ನೀರಿಲ್ಲ, ಯಾವ ವ್ಯವಸ್ಥೆಗಳು ಇರೋದಿಲ್ಲ. ಹಳೆ ಕಾಲದಲ್ಲಿ ಸನಾತನಿಗಳು ಹೇಗಿರ್ತಾರೋ ಅದೇ ರೀತಿ ಜೀವನ ಮಾಡ್ಕೊಂಡು ಹೆಂಗೋ ಬದುಕೊಂಡು ಹೋಗ್ತಿರ್ತಾರೆ. ಆಶ್ವಾಸನೆ ಸುಸಂತುಷ್ಟ, ಸಮಾಧಾನಿಯಾಗಿ ಆಶ್ವಾಸನೆ ಕೊಟ್ಕೊಂಡು ಅವ್ರನ್ನ ಹೇಳಿದ್ದೆ ಸಾಕಪ್ಪ, ಇಷ್ಟಾರು ಹೇಳದ್ನಲ್ಲ, ಕೆಲಸ ಮಾಡಿದ್ರು ಪರವಾಗಿಲ್ಲ, ಒಂದ್ ಬಾಯಿ ಮಾತಿಗಾರು ಹೇಳದ್ನಲ್ಲ ಅಂದ್ಬಿಟ್ಟು ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದು ಪ್ರಜಾರಾಜ್ಯದ ಪರಿಕಲ್ಪನೆ. ಪ್ರಮೋದೋ ಬಸವ ಸಿಂಹ ಚಕ್ರಣಾಚ ಪ್ರಭಾಕರ ಅನಂತೋ ರವಿ ಸಂಯುಕ್ತ ಸನಾತನೋನ್ನತಿ ಸಾಧನಂ. ಸನಾತನ ಸಂಸ್ಕಾರ ಬೆಳಿಬೇಕಾದ್ರೆ ಸಂಸ್ಕಾರವಂತರೆಲ್ಲ ಒಂದ್ ಕಡೆ ಸೇರಿಕೊಳ್ಬೇಕು. ಪ್ರಮೋದ ಬಂದು ಸೇರ್ಕೊಳ್ಬೇಕು, ಬಸವಣ್ಣ ಬಂದು ಸೇರ್ಕೊಳ್ಬೇಕು, ಸಿಂಹ ಬಂದು ಸೇರ್ಕೊಳ್ಬೇಕು, ಚಕ್ರ ಇರುವವರು ಬಂದು ಸೇರ್ಕೊಳ್ಬೇಕು, ವಿಷ್ಣು ಮಹಾವಿಷ್ಣು ಬಂದು ಸೇರ್ಕೊಳ್ಬೇಕು, ಪ್ರಭಾಕರ ರವಿ ಸೇರ್ಕೊಳ್ಬೇಕು, ಅನಂತ ಮಹಾವಿಷ್ಣು ಸೇರ್ಕೊಳ್ಬೇಕು, ಆಮೇಲೆ ಭಾಸ್ಕರ ರವಿ ಸೇರ್ಕೊಳ್ಬೇಕು. ಎಲ್ಲ ಸೇರ್ಕೊಂಡ್ರೆ ಒಂದಾಗಿ ಅಕಸ್ಮಾತ್ ಇಫ್ ಯುನೈಟೆಡ್ ಟುಗೆದರ್ ಇವರೆಲ್ಲ ಒಂದು ಕಡೆ ಸೇರಿದರೆ ವಿ ಕ್ಯಾನ್ ಇಂಪ್ಲಿಮೆಂಟ್ ದ ಹಿಂದವಿ ಸನಾತನ ಸಂಸ್ಕೃತಿ. ನ ಶಾರದಾ ಪರೀಕ್ಷಂತೆ ಲಿಖಿತ ಪತ್ರ ಸಂಗ್ರಹ ಸ್ಮರಣೆ ನಿಕ್ಷಿಪ್ತ ಯಾ ವಿದ್ಯಾ ಉನ್ನತೋನ್ನತಿ ಸಾಧನಂ ಉನ್ನತೋನ್ನತಿ ಕಾರಣಂ. ಎಜುಕೇಶನ್ goddess Sharada do not examine the bundle of certificates what you have, but the goddess Sharada will examine the treasure of knowledge what you have in your mind. What you have in the mind, that is most important. Sharada na parikshante, amma Sharada Devi ಎಜುಕೇಶನ್ ಗೆ ದೇವರು ಶಾರದೆ. ಅವಳು ಯಾನ್ ಪರೀಕ್ಷೆ ಮಾಡ್ತಾನಂತೆ, ನಿನ್ನ ಹತ್ರ ಎಷ್ಟು ಸರ್ಟಿಫಿಕೇಟ್ ಇದೆ, ಎಷ್ಟು ಸ್ಟೋರ್ ಇದೆ ಅಂತ ನೋಡೋದಿಲ್ವಂತೆ. ಬದಲಾಗಿ ನಿನ್ನ ತಲೆ ಒಳಗೆ ಎಷ್ಟಿದೆ, ಪ್ರಶ್ನೆಗಳಿಗೆ ಯಾವ ಉತ್ತರ ಸಿಗುತ್ತೆ, ಅಥವಾ ಯಾವ ರೀತಿ ಜ್ಞಾನಿಯಾಗಿದೆಯಾ ನೀನು, ಅದನ್ನು ನೋಡಿ ನಿನಗೆ ಅಭಿವೃದ್ಧಿ ಕೊಡಬೇಕಾ, ಅವನತಿ ಕೊಡಬೇಕಾ ಎಲ್ಲವನ್ನು ಚಿಂತಿಸ್ತಾಳಂತೆ. ವಾಲ್ಮೀಕಿ ಅಧುನಾ ಸತ್ಯಂ ಅನುಷ್ಠಾನ ಪರಂಪರಾತ್ ವಚನೇನ ಚ ಚಾತುರ್ಯಂ ಸಾಧನೇನ ನಿರಂತರಂ. The sage Valmiki is still alive due to his sacrifice and politeness, clever writing and effective dedication to story of Rama, etc. is the reason. ವಾಲ್ಮೀಕಿ ಅಧುನಾ ಸತ್ಯಂ, ಮಹರ್ಷಿ ವಾಲ್ಮೀಕಿ ಆದಿಕವಿ ಈಗಲೂ ಕೂಡ ಬದುಕಿದ್ದಾರೆ. ಏಕೆಂದರೆ ಅನುಷ್ಠಾನ ಪರಂಪರಾ,
ನಂಬರ್ 1 ಅವರು ಕಷ್ಟಪಟ್ಟು ಬರೆದು ಅನುಷ್ಠಾನ ಮಾಡಿ ಬರೆದ್ರು. ಜೊತೆಗೆ ಅವರನ್ನು ಈಗಲೂ ಕೂಡ ಪೂಜಿಸುವ ಒಂದು ಜನ ಇದ್ದಾರೆ. ಅವ್ರು ಉಳಿಸ್ಕೊಂಡು ಬಂದು ನಮಗೆ ಪರಂಪರೆಯಿಂದ ತಂದು ಕೊಟ್ಟು ಇಲ್ಲಿವರೆಗೆ ತಂದು ನಿಲ್ಲಿಸಿದ್ದಾರೆ. ಅವನೇನು ಮಹಾ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ರೆ ಇವತ್ತು ವಾಲ್ಮೀಕಿ ಯಾರು ಅಂತ ಗೊತ್ತಿರಲಿಲ್ಲ. ಇವತ್ತು ಕೂಡ ವಾಲ್ಮೀಕಿಯನ್ನ ಪೂಜೆ ಮಾಡಿಕೊಂಡು ತಂದು ಪರಂಪರೆಯಿಂದ ತಂದು ನಿಲ್ಲಿಸ್ಕೊಂಡಿದ್ದಾರೆ. ರಾಮನ ಮೂಲಕ ವಾಲ್ಮೀಕಿಯನ್ನು ಕೂಡ ತಂದು ನಿಲ್ಲಿಸ್ಕೊಂಡಿದ್ದಾರೆ. ವಚನೇನ ಚ ಚಾತುರ್ಯಂ, ಅವರು ಬರೆದಂತಹ ಶೈಲಿ, ಅವರು ಹೇಳುವಂತಹ ಮಾತು, ಅವರ ಜೀವನ, ಅವರ ಪರಂಪರೆ, ಅವರ ಅಚ್ಚುಕಟ್ಟು, ಮತ್ತೆ ಜೀವನದಲ್ಲಿ ಅಳವಡಿಸಿಕೊಂಡ ಮಾಧ್ಯಮಗಳು, ರಾಮನ ಲಕ್ಷಣಗಳು, ಭರತನ ಲಕ್ಷಣಗಳು, ಸೀತೆಯ ಲಕ್ಷಣಗಳು ಎಲ್ಲ ನಮ್ಮ ಜೀವನದಲ್ಲಿ ಈಗಲೂ ಕೂಡ ಸಾಧನೆಯ ನಿರಂತರ ಅವರು ನುಡಿದಂತೆ ನಡೆದು ಕೊಟ್ಟಿದ್ರಿಂದ ನಮಗೆ ಇವತ್ತು ಕೂಡ ನಿರಂತರವಾಗಿ ನಮಗೆ ವಾಲ್ಮೀಕಿಗಳು ಈಗಲೂ ಜೀವಂತವಾಗಿ ಬದುಕಿದ್ದಾರೆ ಮತ್ತು ಅವ್ರನ್ನು ಬದುಕಿಸಿಕೊಟ್ಟಿದ್ದಾರೆ. ಎರಡು ಇಂಪಾರ್ಟೆಂಟ್. ಅವರು ಕಷ್ಟಪಟ್ಟು ಅವರು ಬೆಳೆದಿದ್ದಾರೆ, ಜೊತೆಗೆ ಅವ್ರನ್ನ ಇಲ್ಲಿವರೆಗೆ ತಂದು ನಿಲ್ಲಿಸ್ಕೊಂಡಿದ್ದಾರೆ. ಅವತ್ತೇ ಬಿಟ್ಬಿಟ್ಟಿದ್ರು ಎಲ್ಲ ಮರೆತು ಹೋಗ್ತಿದ್ರು. ರಾಮನ ಮರಿತಿದ್ರು, ವಾಲ್ಮೀಕಿನ ಮರಿತಿದ್ರು. ಎಷ್ಟು ಕಷ್ಟ, ಎಷ್ಟು ಹೋರಾಟ, ಎಷ್ಟೆಲ್ಲ ಕಾಂಕರಿಂಗ್ಸ್ ಏನೇನ್ ಬಂದ್ರು ಕೂಡ ಈಗಲೂ ಕೂಡ ಅವನನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದಾರಲ್ಲ. ಅದರಿಂದ ವಾಲ್ಮೀಕಿ ಈಗಲೂ ಸತ್ಯ, ಈಗಲೂ ಬದುಕಿದ್ದಾರೆ. ಆಹಾರಂ ಉತ್ತಮಂ ದದ್ಯಾತ್ ಪರಂ ಉತ್ಪನ್ನ ಚಿಂತನಂ. ಆಹಾರಂ ಅಲ್ಪಕಾಲೀನಂ ಉತ್ಪನ್ನಂ ಉತ್ತರೋತ್ತರಂ. We have to provide good quality food, but beyond that, we have to produce the goods. Good food is temporary, but the process of good production is permanent. ಆಹಾರಂ ಉತ್ತಮಂ ದದ್ಯಾತ್, ಒಳ್ಳೆಯ ಆಹಾರವನ್ನು ಕೊಡಬೇಕು. ಅದಕ್ಕಿಂತ ಹೆಚ್ಚಾಗಿ ಪರಂ ಉತ್ಪನ್ನ ಚಿಂತನಂ, ಅದನ್ನ ಮಾಡುವಂತಹ ಪ್ರೋಸೆಸ್ ಇದೆಯಲ್ಲ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಯಾರೋ ತಿಂತಾರೆ ನಾನು ಮಾಡೋದಲ್ವಾ ಅಂತ ಅಂದ್ಬಿಟ್ಟು ಯದ್ವಾ ಅಸಹ್ಯವಾಗಿ ಮಾಡಿ ಹೇಗೋ ತಿನ್ನಿಸಿ ಉಪ್ಪು ಖಾರ ಬೆಲ್ಲ ಒಂದ್ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಎಲ್ಲ ಮಾಡಿ ಕೊಡಬಾರದು. ಆಹಾರಂ ಅಲ್ಪಕಾಲೀನಂ, ಕೊಟ್ಟ ಆಹಾರ ಏನೋ ನಡೆಯುತ್ತೆ, ಅವನಿಗೆ ಫುಡ್ ಇನ್ಫೆಕ್ಷನ್ ಏನಾಗಿ ಫುಡ್ ಪ್ರಾಬ್ಲಮ್ ಆಗಿ ಮಾಡ್ಕೊಂಡು ಸರಿ ಮಾಡ್ಕೊತಾನೆ ಮಾತ್ರೆ ತಗೊಂಡು. ಆದ್ರೆ ಉತ್ಪನ್ನ ಉತ್ತರೋತ್ತರಂ, ಒಂದ್ಸಲ ಆ ಉತ್ಪನ್ನದ ಪ್ರಾಸೆಸ್ ಸರಿ ಇಲ್ಲ ಅಂತ ಗೊತ್ತಾದ್ರೆ ಅವನ ದೀರ್ಘಕಾಲೀನ ಗುಡ್ ವಿಲ್ ಏನಾಗುತ್ತೆ, ನಾಶವಾಗುತ್ತೆ. ಎಚ್ಚರವಿರಬೇಕು. ಕಾರಣಂತೂ ಸದಾ ಶೋಧ್ಯಂ ರಾಕ್ಷಸಾಧಿಕ್ಯ ಕಾರಣಂ, ಅನ್ಯಥಾ ನಾಶಮಾಪ್ನೋತಿ ಸದಾಚಾರ ಸಮುಚ್ಚಯ. We have to find the reason for the rise of demons, rakshasas on the earth. Otherwise, good personality will certainly destroy. ಕಾರಣಂತೂ ಸದಾಶೋದ್ಯಂ, ಯಾಕೆ ರಾಕ್ಷಸರ ಸಂಖ್ಯೆ ಜಾಸ್ತಿ ಆಗ್ತಿದೆ ಎಂಬುದರ ಬಗ್ಗೆ ಹೆಚ್ಚು ಹೆಚ್ಚು ರಿಸರ್ಚ್ಗಳು ನಡೀಬೇಕು. ಯಾಕೆ ಒಳ್ಳೆಯವರೆಲ್ಲ ಯಾಕೆ ಕೆಟ್ಟವರಾಗ್ತಾ ಇದ್ದಾರೆ, ಕಾರಣ ಏನು? ಗೌರ್ಮೆಂಟ್ ಅಲ್ಲಿ ಸೇರ್ಕೊಳ್ಳುವಾಗ ಎಷ್ಟು ಗೌರವವಾಗಿ ಬಂದು ಸೇರ್ಕೊಳ್ತಾರೆ, ಒಂದು ಸೇರಿದ ನಂತರ ದೊಡ್ಡ ದೊಡ್ಡ ತಿಮಿಂಗಲಗಳು ರಾಕ್ಷಸರಾಗಿ ಯಾಕೆ ಬದಲಾಗ್ತಾರೆ? ಇದ್ರ ಬಗ್ಗೆ ದೊಡ್ಡ ಚಿಂತನೆ, ರಿಸರ್ಚ್ ನಡೆಯಬೇಕು. ಹಾಗೆ ಮಾಡದೆ ಇರ್ಲಿ ಬಿಡು ಪರವಾಗಿಲ್ಲ, ಅವರು ರಾಕ್ಷಸರಾಗ್ಲಿ, ಇವರು ನಾವು ತಿನ್ನೋಣ ಮಜಾ ಮಾಡೋಣ ಅಂತಂದ್ರೆ ಅನ್ಯಥಾ ನಾಶ ಮಾಪ್ನೋತಿ, ಸದಾಚಾರ ಮಾಡುವಂತಹ ಸಮುಚ್ಚಯ ಗುಂಪೇನಾದ್ರೂ ಇದ್ರೆ, ಒಳ್ಳೆತನವಾಗಿ ಬದುಕಬೇಕು ಅಂತ ಒಂದು ಗುಂಪೇನಾದ್ರೂ ಇದ್ರೆ ಅವರೆಲ್ಲರೂ ನಿರ್ನಾಮ ನಾಶವಾಗಿ ಹೋಗುತ್ತಾರೆ. ಇದಕ್ಕೆ ರಾಕ್ಷಸರಾಗುವುದಕ್ಕೆ ಕಾರಣ ಏನು ಎಂಬುದನ್ನು ಶೋಧಿಸಿ ಹುಡುಕಿ ಅರ್ಥ ಮಾಡಿಕೊಂಡು ಅವರನ್ನು ಬದಲಾಯಿಸುವ ಪ್ರಕ್ರಿಯೆಗೆ ಮಹತ್ವ ಕೊಡದಿದ್ದರೆ ಎಲ್ಲರೂ ರಾಕ್ಷಸರೇ ಆಗಿ ಯಾರನ್ಯಾರೋ ಒಂದು ತಿಂದು ತೇಗುತ್ತಾರೆ. ಭರತಾದಿ ಸದಾರಭ್ಯ ಗಾಂಗೇಯಂ ವಿದುರಾರ್ಚಿತಂ, ಚಾಣಕ್ಯೇನ ಸದಾ ನೃತ್ತಂ ಧನ್ಯೋ ನೀತಿ ಪರಂಪರಾ. King Bharata started the concept of Niti Sahasri poems or policies, followed by Bhishmacharya, followed by Vidura Niti, followed by Chanakya Niti, etc. Thanks to the tradition of ethics through moral education. ನೈತಿಕ ಬುದ್ಧಿಯನ್ನು ಹೇಳುವ ನೀತಿ ಸಹಸ್ರಿಗಳು ಇವರಿಂದ ನಮಗೆ ತಿಳಿಯಲ್ಪಟ್ಟಿದ್ರಿಂದ ಈಗ ನಾವು
ಸ್ವಲ್ಪನಾದರೂ ನೀತಿ ಉಳಿಸ್ಕೊಂಡಿದ್ದೀವಿ ಅಥವಾ ನೀತಿ ಹೇಗಿರಬೇಕು ಎಂದು ನೋಡಿದಾಗ ಭರತನ ನೀತಿ ಇದೆ. ಅವನಿಂದ ಆರಂಭವಾಗಿ ಗಾಂಗೆಯ ಅಂದ್ರೆ ಭೀಷ್ಮಾಚಾರ್ಯರು ಬರೆದಂತಹ ಭೀಷ್ಮ ನೀತಿ ಇದೆ, ವಿದುರ ನೀತಿ ಇದೆ, ಚಾಣಕ್ಯ ನೀತಿ ಇದೆ. ಎಲ್ಲ ಓದುವುದರ ಮೂಲಕ ಹೇಗೆ ಪಾಲಿಸಿಗಳನ್ನು ಮಾಡಬೇಕು ಎಂಬುದನ್ನ ತಿಳಿದುಕೊಳ್ಳಬಹುದು. ಥ್ಯಾಂಕ್ಸ್ ಟು ದ ಆನ್ಸಿಸ್ಟರ್ಸ್ ಆಫ್ ನೀತಿ ಪರಂಪರಾ. ಧನ್ಯೋ ನೀತಿ ಪರಂಪರಾ. ಈ ರೀತಿ ನೀತಿಯನ್ನು ಬೆಳೆಸಿದ ಇವರೆಲ್ಲರಿಗೂ ವಂದನೆಗಳು, ನಮಸ್ಕಾರಗಳು. ಕಾವ್ಯ ನಾಟಕ ಸಂದೇಶೆ ಗಾನೆ ಸಂದೃಶ್ಯ ರೂಪಕ್ಕೆ ಕಾಮಾತಿರೇಕ ಕ್ರೋಧಾಂತೆ ಸತ್ಕಲಾ ನಾಶ ಕಾರಣಂ. The good fine arts like singing, folk songs, drama, movies, concerts will destroy to the core if it has the exaggeration of the sex and fury and anger to the core. ಕಾವ್ಯ ನಾಟಕ ಸಂದೇಶ, ಕಾವ್ಯ ನಾಟಕ ಮತ್ತೆ ಒಳ್ಳೆಯ ವಿಷಯವನ್ನು ಹೇಳುವಂತಹ ಸಂದರ್ಭದಲ್ಲಿ ಹಾಡು, ಸಂಗೀತ, ನೃತ್ಯ, ದೃಶ್ಯ ಮಾಧ್ಯಮ ಅಥವಾ ರೂಪಕವನ್ನು ಹೇಳುವಾಗ ಕಾಮವನ್ನು ಮತ್ತು ಕ್ರೋಧವನ್ನು ಅತಿಯಾಗಿ ತೋರಿಸಿದರೆ ಸತ್ಕಲಾ ನಾಶ ಕಾರಣಂ, ಒಳ್ಳೆಯ ಕಲೆಯು ಸದ್ಯದಲ್ಲೇ ನಾಶವಾಗುತ್ತದೆ. ಯಕ್ಷಗಾನ ಅನಾದಿ ಕಾಲದಿಂದ ಚೆನ್ನಾಗಿತ್ತು, ಡ್ರಾಮಾ ಅನಾದಿ ಕಾಲದಿಂದ ಚೆನ್ನಾಗಿತ್ತು, ಫಿಲಂಗಳು, ಮೂವಿಗಳು ಅನಾದಿ ಕಾಲದಿಂದ ಚೆನ್ನಾಗಿತ್ತು. ಹಾಗಾದ್ರೆ ಈಗ ಯಾಕೆ ಕಡಿಮೆ ಆಗಿದೆ ಗೌರವ ಅಂತಂದ್ರೆ ಅಲ್ಲಿ ಸೆಕ್ಸ್ ಮತ್ತೆ ಆಂಗರ್, ಕೋಪ, ಕೊಲೆ, ಕೊಚ್ಚಿ ಎಲ್ಲ ಮಾಡೋದ್ರಿಂದ ಮಕ್ಕಳು ಮತ್ತೆ ಮುದುಕರು ಮತ್ತೆ ಹೆಂಗಸರು ಹೋಗುವುದನ್ನು ಕಡಿಮೆ ಮಾಡುತ್ತಾರೆ. ಆಟೋಮೆಟಿಕ್ ಆಗಿ ಗೌರವ ಕಡಿಮೆಯಾಗಿ ಕಾಮಾಂಧರು ಮಾತ್ರ ಹೋಗುತ್ತಾರೆ, ಕ್ರೋಧವಂತರು ಮಾತ್ರ ಹೋಗುವುದರಿಂದ ಎಲ್ಲ ಕಲೆಯು, ಒಳ್ಳೆಯ ಕಲೆಗಳು ನಾಶವಾಗಿ ಹೋಗುತ್ತವೆ. ಫೋಕ್ ಸಾಂಗ್ಸ್ ಎಷ್ಟು ಚೆನ್ನಾಗಿರೋ ಹಾಡುಗಳಿದ್ದು, ಆದ್ರೆ ಇವತ್ತು ಅದೆಲ್ಲ ಗಬ್ಬೆಬ್ಸಿ ಅವ್ರನಿಗೆ ಬರೀ ಲವ್ ಸಾಂಗ್ಸ್ ಹಾಕಿ ಹಾಳು ಮಾಡಿ ಇವತ್ತು ಯಾರು ಅದನ್ನು ಬರೆಯೋರು ಇಲ್ಲ, ಬರೆದಿದ್ದನ್ನು ಹೇಳೋರು ಇಲ್ಲ ಹಾಗೂ ಹೋಗಿದೆ. ಅದರಿಂದ ಎಚ್ಚರವಿರಬೇಕು. ಯೋನಿದಾಹೇ ಚ ಸಂಲಗ್ನೆ ಮುಕ್ತಿ ಕುತ್ರ ವಿಚಾರ್ಯತೆ. ಚಪಲಾದೇವ ಚಾಂಚಲ್ಯಂ ಯೋನಿ ಪುನರ್ಭವಂ. If a person is very much worried about the opposite sex or vagina always in his life, he or she will get rebirth again and again through the different vagina of different animals and will not get the rest in peace even after the death. ಯೋನಿದಾಹೇ ಚ ಸಂಲಗ್ನೆ, ಯಾರಿಗೆ ಯೋನಿಯ ಮೇಲೆ ಆಸೆ ಇರುತ್ತದೆಯೋ ಮುಕ್ತಿ ಕುತ್ರ ವಿಚಾರತೆ, ಅವನು ಮುಕ್ತಾತ್ಮನಾಗಲು ಹೇಗೆ ಸಾಧ್ಯ? ರೆಸ್ಟ್ ಇನ್ ಪೀಸ್ ಅಂತಾರೆ, ಸತ್ತ ಮೇಲೆ ಸುಖವಾಗಿ ನೆಮ್ಮದಿಯಾಗಿರ್ಲಿ ಅಂತ. ಎಲ್ಲಿ ಪುನಃ ಅವನಿಗೆ ಯೋನಿದಾಹ, ಇನ್ನೊಂದು ಪ್ರಾಣಿ ಯೋನಿಯಲ್ಲಿ ಹುಟ್ಟಿಕೊಳ್ಳುತ್ತಾನೆ. ಅನೇಕ ಪ್ರಾಣಿಗಳ ಯೋನಿಯಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ. ಯಾಕೆ? ಇವನಿಗೆ ಯೋನಿದಾಹ ಇರುತ್ತಲ್ಲ. ಸಂಲಗ್ನೆ ಮುಕ್ತಿ ಕುತ್ರ ವಿಚಾರತೆ, ಮುಕ್ತಿ ಬಗ್ಗೆ ಏನು ಯೋಚನೆ ಮಾಡಕ್ ಸಾಧ್ಯ? ಅವನಿಗೆ ಬರೀ ಚಪಲ ಚಾಂಚಲ್ಯ, ಚಪಲ ಚಿತ್ತ, ಚಪಲ ಚೆನ್ನಿಗರಾಯ. ಆದ್ರಿಂದ ಅವನೇನಾಗ್ತಾನೆ ಮುಂದೆ? ಅಂತಹ ಚಪಲ ಚೆನ್ನಿಗರಾಯ ಯೋನಿ ಪುನರ್ಭವಂ. ಒಂದು ಯೋನಿ ಮುಗೀತು ಅಂದ್ರೆ ಇನ್ನೊಂದು ಯೋನಿಯಲ್ಲಿ ಹುಟ್ಟುತ್ತಾನೆ. ಪುನಃ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇಶಯನಂ. ಇನ್ನೊಂದು ಕೊಳಕು ಹೊಟ್ಟೆಯ ಒಳಗೆ ಸೇರಿ ಪುನಃ ಅಲ್ಲಿ 9 ತಿಂಗಳು 6 ತಿಂಗಳು ಮೊಟ್ಟೆಯಾಗಿ ಏನೋ ಆಗಿ ಒಟ್ಟಿನಲ್ಲಿ ಪುನರ್ಭವಂ, ಅದೇ ಯೋನಿಯಲ್ಲಿ ಮುಳುಗಿ ಏಳುತ್ತಿರುತ್ತಾನೆ. ಎಚ್ಚರವಿರಬೇಕು. ಮುಕ್ತಾತ್ಮನಾಗಲು ಯೋನಿಯ ಆಸೆಯನ್ನು ಬಿಡಬೇಕು. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು, ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ.
ಆಹಾರಾರ್ಜನमुद्दिश्य ವಿದ್ಯಾ ಮಾರ್ಜತಿ ಕೇಚನ ನೆಚ್ಛಂತಿ ಮಾನಪತ್ರಾಂತೆ ವಿದ್ಯಾ ಮುಕ್ತಾತ್ಮ ಸಾಧನಂ. Some students come to education field for eating purpose. After getting certificates, they forget everything, all education themes. But they don't know that real education is for salvation and liberation or mukti. ಆಹಾರಾರ್ಜನमुद्दिश्य ವಿದ್ಯಾಮಾರ್ಜತಿ ಕೇಶನ. ಒಟ್ ಅಲ್ಲೇನೋ ಫೆಸಿಲಿಟೀಸ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗುತ್ತೇನೆ. ಆಹಾರಾರ್ಜನ, ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ವ್ಯವಸ್ಥೆ ಕೊಡ್ತಾರೆ, ಮೊಟ್ಟೆ ಕೊಡ್ತಾರೆ, ಹಾಲು ಕೊಡ್ತಾರೆ, ವಿದ್ಯೆಗೂ ಕಲಿತೀನಿ ಅಂತ. ಆದರೆ ನೆಚ್ಛಂತಿ ಮಾನಪತ್ರ ಅಂತೆ, ಸನ್ಮಾನ ಪತ್ರ ಸರ್ಟಿಫಿಕೇಟ್ ಕೊಟ್ಟ ನಂತರ ಏನು ನನಗೆ ವಿದ್ಯೆ ಅನ್ನ ಕೊಡುತ್ತದೆಯೋ ಇಲ್ಲ ಮುಕ್ತಿ ಕೊಡುತ್ತದೆಯೋ? ವಿದ್ಯೆಯಿಂದ ನಮಗೆ ಮುಕ್ತಿ ಸಿಗಬೇಕೇ ಹೊರತು, ಜ್ಞಾನಿಯಾಗಬೇಕೇ ಹೊರತು, ಆಹಾರ ಬೆಳೆಸಿಕೊಳ್ಳಲು ಆಹಾರ ಇರಲಿ, ಆಹಾರದ ನಂತರ ಏನು, ಅವನು ಮುಕ್ತಾತ್ಮ ಆಗಬೇಕು, ಲಿಬರೇಷನ್, ಸಾಲ್ವೇಷನ್, ನಿರ್ಗುಣ ಬ್ರಹ್ಮನ ಹತ್ರ ಹೋಗಬೇಕು. ಅದು ವಿದ್ಯಾಭ್ಯಾಸದ ನಿಜವಾದ ಮೂಲ ಮಂತ್ರ. ಅದು ಬಿಟ್ಟು ಮೆಟೀರಿಯಲಿಸ್ಟಿಕ್ ಆಗಿ ಬದುಕಿದ್ರೆ ಅದಕ್ಕೆ ವಿದ್ಯೆನೇ ಬೇಕಂತಿಲ್ಲ. ಇಲ್ಲದೇ ಇದ್ರೂ ತರಕಾರಿ ಮಾರೋನು ಜೀವನ ಮಾಡ್ತಾನೆ. ನಿದ್ರಾಹಾರ ರತೇಸಕ್ತ ದುರ್ಮಾರ್ಗೇ ವ್ಯರ್ಥ ಜೀವನಂ ಪುನರ್ಜನ್ಮಂ ಶತಸಿದ್ಧಂ ಕ್ರಿಮಿಕೀಟಾದಿ ಮೂಲಕಂ. Those who are yearning in food, sleep and sex, their life is a waste. They will definitely take rebirth, even in the form of insects, animals or any other birth. ನಿದ್ರೆ, ಆಹಾರ, ಸೆಕ್ಸ್ ಇವುಗಳಲ್ಲಿ ಆಸಕ್ತನಾದವನು ದುರ್ಮಾರ್ಗಿಯಾಗಿ ವ್ಯರ್ಥ ಜೀವನವನ್ನೇ ಸಾಧಿಸುತ್ತಾನೆ. ಇಂಥವರಿಗೆ ಪುನರ್ಜನ್ಮಂ ಶತಸಿದ್ಧಂ, 100% ಇವರು ಇನ್ನೊಂದು ಸಲ ಹುಟ್ಟಿ ಬಂದು ಮತ್ತೆ ಪುನಃ ಸುಖ ದುಃಖ ಅಂತ ರೌಂಡ್ ಹೊಡ್ಕೊಂಡು ರೊಟೀನಾಗಿ ಪುನರಪಿ ಜನನಂ ಪುನರಪಿ ಮರಣಂ ಬಂದೇ ಬರುತ್ತಾರೆ. ಮೇಲಿನ ಜನ್ಮಕ್ಕೆ ಹೋದ್ರೆ ಪರವಾಗಿಲ್ಲ, ಶ್ರೀಮಂತರಾಗಿ ಹೋದ್ರೆ ಪರವಾಗಿಲ್ಲ. ಆದರೆ ಕೆಳಗೆ ಬಂದರೆ ಕ್ರಿಮಿಕೀಟಾದಿ ಮೂಲಕ ನಾಯಿ ಹೊಟ್ಟೆಲೋ, ಹಂದಿ ಹೊಟ್ಟೆಲೋ, ಕತ್ತೆ ಹೊಟ್ಟೆಲೋ ಪುನಃ ಹುಟ್ಕೊಂಡು ಅಲ್ಲಿ ಏನೇನೋ ಬೇಡದಿದ್ದು ಬೇಕಾದ ಇನ್ನೂ ಏನೇನು ತಿನ್ಬೇಕೋ. ನಾಯಿ ಯೋನಿಯಲ್ಲಿ ಹುಟ್ಟಿದ್ರೆ ನಾಯಿ ಏನು ತಿನ್ನುತ್ತೋ ಅದನ್ನು ತಿನ್ನಲೇಬೇಕಲ್ಲ. ಪುನರ್ಜನ್ಮಂ ಶತಸಿದ್ಧಂ. ಅದರಿಂದ ನಿದ್ರೆ, ಆಹಾರಂ, ಮೈಥುನಂ, ನಿದ್ರಾ ದಾಟಿ ವಿಜ್ಞಾನ ಕೌಶಲದ ಬಗ್ಗೆ ಚಿಂತಿಸಿ ಜ್ಞಾನಿಯಾಗಿ ಮುಕ್ತಾತ್ಮನಾಗಲು ಪ್ರಯತ್ನಿಸಿದರೆ ಶಿಕ್ಷಣ ಉಪಯೋಗಕ್ಕೆ ಬರುತ್ತದೆ. Those who are yearning in food, sleep and sex, their life is a waste. They will definitely take rebirth, even in the form of insects, animals or any other birth. ಎಚ್ಚರವಿರಬೇಕು. ಸಹಜೇಪಿ ಸನಿದ್ರಾದಿ ಅಶನಂ ವ್ಯಸನಾದಪಿ ಸ್ಥಾತವ್ಯಂ ಮೋದಿಮಂತರ್ಯೇ ಸದಾ ಮುಕ್ತಾತ್ಮಚಿಂತಕಃ. ಆಲ್ ಫುಡ್, ಸ್ಲೀಪ್, sex, etc. are common for human life, but we have to control everything and benefit from innate joy with self-satisfaction and liberation. ಸಹಜವಾದ್ದು ಯಾವುದು? ನಿದ್ರೆ, ಊಟ, ತಿಂಡಿ, ಆಹಾರ, ಸೆಕ್ಸ್ ಇವೆಲ್ಲ ಸಹಜವಾದ್ದು. ಆದರೆ ಇದನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಸಾಕು ಅಂತ ನಿಲ್ಲಿಸ್ಬೇಕು. ಸ್ಥಾತವ್ಯಂ, ನಿಲ್ಲಿಸ್ಕೊಳ್ಬೇಕು. ಮೋದಿ ಮಂತರಿ, ಆಂತರಿಕವಾಗಿ ಬೆಳೆಯಬೇಕು. ಮೋದಿ ಅಂದರೆ ಮುದ, ಸಂತೋಷ, ಆನಂದವನ್ನು ಆತ್ಮಾನಂದವನ್ನು ಪಡೆಯಬೇಕು. ಅಂತರ್ಯೇ, ಅಂಥವನು ಮಾತ್ರ ಸದಾ ಮುಕ್ತಾತ್ಮ ಚಿಂತಕ. ಅವನು ಮುಕ್ತಿಯ ಬಗ್ಗೆ ಯೋಚನೆ ಮಾಡಲು ಸಾಧ್ಯ. ಇಲ್ಲದಿದ್ದರೆ ಪುನರಪಿ ಜನನಂ ಪುನರಪಿ ಮರಣಂ. ಸದುದ್ಯೋಗೇ ನಿಯೋಜಸ್ಥಃ ಕರ್ತವ್ಯಂ ಕಾರ್ಯಮುತ್ತಮಂ ವೇತನಂ ಪ್ರಾಪ್ಯ ಸತ್ಕಾರ್ಯೇ ದುರಂತಂ ಅನ್ಯ ಸಾಧನೆ. Those who are appointed in a duty, they should complete the work on date.
But in reality, appointment is one duty and earning additional income in the other duty, other subsequent work, which is a tragedy of today's employment. ಸದುದ್ಯೋಗಿ ನಿಯೋಜಸ್ತಃ, ಒಳ್ಳೆಯ ಕಾರ್ಯದಲ್ಲಿ ನಿಯೋಜನೆಗೊಂಡ ಯಾವ ವ್ಯಕ್ತಿಯು ಕರ್ತವ್ಯವನ್ನು ಉತ್ತಮವಾಗಿ ಮಾಡಬೇಕಾಗುತ್ತದೆ. ಆದರೆ ದುರಂತ ಏನು? ದುರಂತಂ ಅನ್ಯ ಸಾಧನೆ. ಇಲ್ಲಿ ಕೆಲಸಕ್ಕೆ ಸೇರ್ಕೊಳ್ಳೋದು, ಅಲ್ಲಿ ಸಂಪಾದನೆ ಮಾಡೋದು. ಇಲ್ಲಿ ಮೇಷ್ಟ್ರಾಗೋದು, ಅಲ್ಲಿ ರಿಯಲ್ ಎಸ್ಟೇಟ್ ಮಾಡೋದು. ಇಲ್ಲಿ ಉಪನ್ಯಾಸಕ ಅಂತ ಹೇಳೋದು, ಅಲ್ಲಿ LIC ಏಜೆಂಟ್ ಆಗೋದು. ಇದರಿಂದ ಎರಡೆರಡು ಕೆಲಸ ಮಾಡೋದ್ರಿಂದ ಇನ್ನೊಬ್ಬನ ಅನ್ನವನ್ನು ತಿಂದಂತೆ ಆಗುತ್ತದೆ. ಅದರಿಂದ ದುಡ್ಡು ಮಾಡಿಕೊಂಡು ಏನು ಸಾಧನೆ ಮಾಡ್ಬೋದು? ದುರಂತಂ ಅನ್ಯ ಸಾಧನೆ. ವೇತನಂ ಪ್ರಾಪ್ಯ ಸತ್ಕಾರ್ಯ, ತಗೊಳ್ಳೋದು ಮಾತ್ರ ಇಲ್ಲಿ, ಅಪಾಯಿಂಟ್ಮೆಂಟ್ ಆಗಿರೋದು ಇಲ್ಲಿ ಈ ಕೆಲಸ ಬಿಟ್ಬಿಡೋದು, ಇಲ್ಲಿ ಸಂಬಳ ಮಾಮೂಲಾಗಿ ಬರ್ತಾ ಇರುತ್ತಲ್ಲ, ಇದು ಬಿಟ್ಟು ಆ ಕಡೆ ರಿಯಲ್ ಎಸ್ಟೇಟು ಅದು ಇದು ಮಾಡಿಕೊಂಡು ಎಷ್ಟು ದುರಾಸೆ ಮನುಷ್ಯನಿಗೆ. ಇದರಿಂದ ಏನಾಗುತ್ತದೆ? ಬಡವರೇ ಆಗುತ್ತಾರೆ. ಕೆಲಸ ಇರೋವನಿಗೆ 3-4 ಕೆಲಸ ತಗೊಂಡಿರ್ತಾನೆ. ಒಂದು ದಿನ ಇದರಿಂದ ತೊಂದರೆಯೇ ಹೊರತು ಲಾಭ ಅಂತೂ ಸದ್ಯಕ್ಕೆ ಲಾಭ ಅಂತ ಅನ್ಸುತ್ತೆ, ಖುಷಿ ಕೊಡುತ್ತೆ. ಆದರೆ ಒಂದು ದಿನ ಇದರಿಂದ ಆಪತ್ತು ಗ್ಯಾರಂಟಿ. ಅನೇಕ ವೃತ್ತಿಮಾಧಾರ್ಯ ಅರ್ಥಮಾರ್ಜಂತಿ ಕೇಚನ ತದೇವ ಅರ್ಥವೈಷಮ್ಯಂ ನಿರುದ್ಯೋಗಾದಿ ಕಾರಣಂ. Some people will earn wealth with multiple sources of services. That is the only reason for unemployment, existence in the world, and economic imbalance. ಶ್ರೀಮಂತ ಬಡವರ ನಡುವೆ ಅಂತರ ಆಗಲು ಮುಖ್ಯ ಕಾರಣ ಎಂದರೆ ಅನೇಕ ವೃತ್ತಿ ಮಾದರಿಯ. ಒಬ್ಬನಿಗೆ ಒಂದು ವೃತ್ತಿ ಇರಬೇಕು. ಒಬ್ಬನು ಅನೇಕ ವೃತ್ತಿಯನ್ನು ಅರ್ಥಮಾರ್ಜಂತಿ ಕೇಚನ, ಎಲ್ಲ ರೀತಿಯಿಂದಲೂ ಹಣ ಸಂಪಾದನೆ ಮಾಡಿ 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 ತದೇವ ಅರ್ಥವೈಷಮ್ಯಂ, ಇದೇ ಶ್ರೀಮಂತ ಬಡವರ ನಡುವಿನ ಅಂತರಕ್ಕೆ ಕಾರಣ. ಹಂಚಿ ಬಾಳಬೇಕು, ಇಲ್ಲ ನನಗೇ ಎಲ್ಲ ಬೇಕು. ನಿರುದ್ಯೋಗಾದಿ ಕಾರಣಂ, ಇದೇ ಒಬ್ಬನಿಗೆ ಒಂದು ಕೆಲಸ ಕೊಟ್ಟರೆ ನಿರುದ್ಯೋಗ ಇರೋದೇ ಇಲ್ಲ. ಒಬ್ಬನಿಗೆ 3-4 ಕೆಲಸ ಕೊಟ್ಟರೆ ಇನ್ನು 3-4 ಜನರ ಕೆಲಸ ಇವನೇ ತಗೊಂಡಿರ್ತಾನಲ್ಲ, ನಿರುದ್ಯೋಗಾದಿ ಕಾರಣಂ. ಅರ್ಥಮೂಲಂ ಜಗತ್ ಸರ್ವಂ ಸಮಂ ಕಾರ್ಯಾರ್ಥ ಸಾಧಿತಂ ದಂಡಿತಂ ಆಲಸೀಂ ತತ್ರ ಸ್ವದೇಶೇ ಸಮಭಾಜನಂ. Whole globe is biased on economics, so we have to give equal weight to both time and money. The laziness should be punished to the core. Often this facility is to self-reliance. ಅರ್ಥಮೂಲಂ ಜಗತ್ ಸರ್ವಂ, ಎಲ್ಲರೂ ದುಡ್ಡಿಗಾಗೇ ಮಾಡೋದು ಇಡೀ ಪ್ರಪಂಚದಲ್ಲಿ. ಸಮಂ ಕಾರ್ಯಾರ್ಥ ಸಾಧಿತಂ, ಎಲ್ಲ ಕೆಲಸ ಎಲ್ಲವನ್ನು ಮಾಡೋದು ಸಮನಾಗಿ ಮಾಡಬೇಕು. ದಂಡಿತಂ ಆಲಸೀಂ ತತ್ರ, ಕೆಲಸ ಮಾಡದೆ ಬದುಕಲು ಹಕ್ಕಿಲ್ಲ. ಸೋಂಬೇರಿತನ ಇರುವವರನ್ನು ಅಲ್ಲಿಯೇ ದಂಡಿಸಬೇಕು, ಅವನಿಗೆ ಶಿಕ್ಷೆ ಕೊಡಬೇಕು. ಹಾಗಿದ್ದರೆ ಮಾತ್ರ ಎಲ್ಲರೂ ದುಡಿಯುತ್ತಾರೆ, ಎಲ್ಲರೂ ಕಷ್ಟಪಡುತ್ತಾರೆ, ಎಲ್ಲರೂ ಸಮನಾಗಿ ಬಾಳುತ್ತಾರೆ. ಇದೇ ಸ್ವದೇಶದ ಸಮಭಾಜನೆ. ಸ್ವದೇಶಿ ಕಲ್ಪನೆ ಬೆಳಿಬೇಕಾದ್ರೆ ಎಲ್ಲರೂ ಕೂಡ ದುಡಿದು ತಿನ್ನಬೇಕು, ಬಡಿದು ತಿನ್ನಬಾರದು. ನಿಗಮ ಮಂಡಳೀಸ್ತತ್ರ ಕೇವಲಂ ಸ್ವಾರ್ಥ ಸಾಧನಂ ಅಧಿಕಾರಾದಿ ದುರ್ಭೋಗಂ ದೀನಾಯ ನಿಹಿತಂ ಧನಂ. Federations, departments, unions, corporations, sabhas, units, etc. are formed only to swallow or eat money. It is to enjoy and misuse the power in the name of poor. ನಿಗಮಗಳು, ಮಂಡಳಿಗಳು, ಯೂನಿಟ್ಗಳು, ಸಭೆಗಳು, ಫೆಡರೇಷನ್ಸ್ಗಳು ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ, ಕಾರ್ಪೊರೇಷನ್ಸ್ಗಳು ಎಲ್ಲ ಸ್ವಾರ್ಥ ಸಾಧಕರ ಸಂತಾನ. ಅಧಿಕಾರಾದಿ ದುರ್ಭೋಗಂ, ಇವರು ಒಳ್ಳೇದು ಮಾಡೋದಕ್ಕಿಂತ ಹೆಚ್ಚು ಅಲ್ಲಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ದೀನರಿಗೋಸ್ಕರ ಇಟ್ಟಂತಹ ಹಣವನ್ನು ಇವರು ಹಂಚಿಕೊಂಡು, ನಿಹಿತಂ ಧನಂ, ದೀನರಿಗೆ ಇಟ್ಟಂತಹ ಹಣವನ್ನು ಹಂಚಿಕೊಂಡು ತಿಂದು ತೇಗುವ
ಹೆಗ್ಗಣಗಳಂತೆ ಬದುಕುತ್ತಾರೆ. ಕಠೋರಮತ್ಯಂತ ದೌರ್ಭಾಗ್ಯಕಾಲೇ ಧನಂ ಪ್ರಧಾನಂ ನಿಗಮಾದಿಮೂಲಂ ಅಧಿಕಾರವರ್ಗೀಯ ಸುವಿಧಾದಿಭೋಗಂ ದುರಂತದಾನಂ ಸುಜನೈರ್ವಿಭಾಗಂ. The different sections, federations, departments, unions, corporations are to furnish money to the politicians during the elections, which is the tragedy of democracy. Here only their relatives of the government will enjoy the positions and the resources. These subdivisions are created to support the good and poor people, but misused to the core. ಕಠೋರ ಮತ್ಯಂತ ದುರ್ಭಾಗ್ಯ ಕಾಲ, ಇದು ಅತ್ಯಂತ ದುರ್ಭಾಗ್ಯದ ಕಾಲ, ಕಠೋರವಾದ ಕಾಲ. ಧನಂ ಪ್ರಧಾನಂ ನಿಗಮಾದಿ ಮೂಲಂ, ನಿಗಮಗಳಿಗೆ ಎಲ್ಲ ಮಂಡಳಿಗಳಿಗೆ ಧನ ಸಹಾಯವನ್ನು ಕೊಟ್ಟು 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 ಅಧಿಕಾರ ವರ್ಗೀಯ ಸುವಿಧಾದಿಭೋಗಂ, ಆ ಅಧಿಕಾರಿಗಳು ಒಬ್ಬೊಬ್ಬರ ಮನೆಗಳನ್ನು ನೋಡಬೇಕು, ಒಬ್ಬೊಬ್ಬರ ಹಂತಗಳನ್ನು, ಅವರಿಗಿರೋ ವ್ಯವಸ್ಥೆಗಳನ್ನು, ಸುವಿಧಾದಿಭೋಗಂ, ಭೋಗ ಲಾಲಸೆ ಜೀವನವನ್ನು ನೋಡಬೇಕು. ಎಲ್ಲಿಂದ ಬಂತು ಅವ್ರಿಗೆ ದುಡ್ಡು? ದುರಂತ ನ್ಯಾಯಂ ದಾನಂ ಸುಜನೈರ್ವಿಭಾಗಂ, ಬಡವರಿಗೋಸ್ಕರ ಒಳ್ಳೆಯವರಿಗೋಸ್ಕರ ಇಟ್ಟಂತ ಹಣವನ್ನು ನೆಕ್ಕಿ ನುಂಗಿ ನೀರು ಕುಡಿದು ಮಜಾ ಮಾಡುತ್ತಾರೆ. ಇದೇ ಅತ್ಯಂತ ಕಠೋರ ಮತ್ತು ಅತ್ಯಂತ ದುರ್ಭಾಗ್ಯದ ಕಾಲ. ಕಾರ್ಯಂ ನ ಕುರ್ವಂತಿ ಜನಾಭಿಧಾನಂ ಮತದಾನ ಪೂರ್ವೇ ಉದ್ಘೋಷಯಂತಿ ಪರಸ್ಪರಂ ದ್ವೇಷಮಾರೋಪ ಮಾತ್ರಂ ಯಥಾ ಸ್ಥಿತಿರ್ದೇಶ ಮನಾದಿ ಕಾಲಾತ್. Before the election, everybody will cry that we eradicate poverty, we support the poor, but they don't support. They criticize the other parties every time, and situation continues as it is since the time immemorial. ಕಾರ್ಯಂ ನ ಕುರ್ವಂತಿ ಜನಾಭಿಧಾನಂ, ಯಾವುದೇ ರೀತಿಯ ಕೆಲಸವನ್ನು, ಜನರ ಕೆಲಸವನ್ನು ನ ಕುರುವಂತಿ, ಮಾಡುವುದೇ ಇಲ್ಲ. ಮತದಾನ ಪೂರ್ವೇ ಉದ್ಘೋಷಯಂತಿ, ಮತದಾನ ಆಗಬೇಕಾದ್ರೆ ಮೊದಲು ನಾನು ಹಾಗೆ ಮಾಡುತ್ತೇನೆ, ಹೀಗೆ ಮಾಡುತ್ತೇನೆ, ರಸ್ತೆ ರಿಪೇರಿ ಮಾಡುತ್ತೇನೆ, ನಲ್ಲಿಗೆ ಇಡುತ್ತೇನೆ, ವಿದ್ಯುತ್ ಶಕ್ತಿ ಕೊಡುತ್ತೇನೆ ಹೇಳುತ್ತಾರೆ. ಪರಸ್ಪರಂ ಆರೋಪ, ಅವನು ಮಾಡಿಲ್ಲ ನಾ ಮಾಡ್ತೀನಿ, ಅವನು ಮಾಡಿಲ್ಲ ನಾ ಮಾಡ್ತೀನಿ. ಬಂದ ಮೇಲೆ ಅವನೇ ಮಾಡಿಲ್ವಲ್ಲ, ನಾನು ಹಂಗೆ ಇರ್ತೀನಿ ಬಿಡು. ಪರಸ್ಪರಂ ದ್ವೇಷ ಆರೋಪ ಮಾತ್ರ, ಅವನು ಸರಿಯಿಲ್ಲ ಅಂತ ಇವನು, ಇವನು ಸರಿಯಿಲ್ಲ ಅಂತ ಅವನು. ಕೊನೆಗೆ ಗಂಡ ಹೆಂಡರ ಜಗಳದಲ್ಲಿ ಯಥಾಸ್ಥಿತಿರ್ದೇಶ ಮನಾದಿ ಕಾಲಾತ್, ಹಿಂದಿನಿಂದಲೂ ಹೇಗೆ ನಡ್ಕೊಂಡು ಬಂದಿದೆಯೋ ಅದೇ ಹಳ್ಳಿ, ಅದೇ ಕತೆ, ಅದೇ ರೀತಿ. ಯಥಾಸ್ಥಿತಿರ್ದೇಶ ಅನಾದಿ ಕಾಲದಿಂದ ಹೇಗೆ ದೇಶ ಇತ್ತು ಈಗಲೂ ಹಾಗೆಯೇ ಇರುತ್ತದೆ, ಯಾವ ಬದಲಾವಣೆಯೂ ಇರುವುದಿಲ್ಲ. ಚಾಣಕ್ಯಮಿತ್ಯಾದಿ ಜ್ಞಾನಿ ಸ್ವರಾಜ್ಯೆ ಲಿಖಿತಂ ಸುಶಾಸ್ತ್ರಂ ಸರ್ವಂ ಸುನೀತ್ಯ ಸ್ವಾರ್ಥಾದಿ ಅರ್ಥಂ ಕಾಮಾಯ ಜ್ಞಾನಂ ಅನ್ಯಾನಿ ಗೃಹಾತಿ ವಿಚಿಂತ್ಯ ಕಾಲೆ. Chanakya and others have written many ethical rules and values. The rule of the country as Ramarajya. But the bad king will make the reverse, will take all the negatives for his selfishness during the course of time. ಚಾಣಕ್ಯಮಿತ್ಯಾದಿ ಜ್ಞಾನಿ ಸ್ವರಾಜ್ಯ, ಚಾಣಕ್ಯ ಮುಂತಾದಂತಹ ಅನೇಕ ಜ್ಞಾನಿಗಳು, ವಿಜ್ಞಾನಿಗಳು ಸ್ವರಾಜ್ಯ ಹೇಗಿರಬೇಕು, ಅಂಬೇಡ್ಕರ್ ಅಂತ ಪುಣ್ಯಾತ್ಮರು ಹಾಗಿರಬೇಕು, ಹೀಗಿರಬೇಕು, ಹೇಗೆ ನಡೆಯಬೇಕು, ಡಿಪ್ರೈವ್ಡ್ ಕ್ಲಾಸಸ್ ಆಫ್ ದ ಸೊಸೈಟಿ, ಬಡವರ ಉದ್ಧಾರ ಹೇಗೆ ಆಗಬೇಕು, ಎಲ್ಲವನ್ನು ಬರೆದಿಟ್ಟು ಹೋದರು. ಲಿಖಿತಂ ಸುಶಾಸ್ತ್ರಂ, ಎಲ್ಲ ಶಾಸ್ತ್ರವನ್ನು ಬರೆದಿಟ್ಟು ಹೋದರು. ಸರ್ವಂ ಸುನೀತ್ಯ, ಹೀಗೆ ಮಾಡಬಾರದು, ಹೀಗೆ ಮಾಡಬೇಕು, ಇದು ಒಳ್ಳೆಯದು, ಇದು ಕೆಟ್ಟದ್ದು, ಎಲ್ಲ ಬರೆದಿಟ್ಟಿದ್ದಾರೆ. ಆದರೆ ಸ್ವಾರ್ಥಿಯೊಬ್ಬ ಬಂದು ಸೇರ್ಕೋತಾನೆ. ಅರ್ಥಕಾಮಾಯ ಜ್ಞಾನಂ, ಸ್ವಾರ್ಥಾದಿ ಅರ್ಥಂ, ಅರ್ಥ ಇರುವುದು ಹಂಚುವುದಕ್ಕೋಸ್ಕರ, ದುಡ್ಡಿರುವುದು ಹಂಚುವುದಕ್ಕೋಸ್ಕರ. ಈ ಸ್ವಾರ್ಥಿ ಬಂದು ಸೇರ್ಕೊಂಡಿದ್ರೇನೆ ಏನಾಯ್ತು, ಎಲ್ಲ ಹಣವು ಅವ್ರ ಮನೆಗೆ ಹೋಯ್ತು. ಕಾಮಾಯ ಜ್ಞಾನಂ, ಜ್ಞಾನ ಅಭಿವೃದ್ಧಿಗೋಸ್ಕರ ಆಸೆ ಇರಬೇಕು, ಆದರೆ ಇವರಿಗೆ ಅಜ್ಞಾನದ ಅಭಿವೃದ್ಧಿಗೋಸ್ಕರ ಕಾಮ ಇರುತ್ತೆ. ಅನ್ಯಾನಿ ಗೃಹಾತಿ ವಿಚಿಂತ್ಯ ಕಾಲೆ, ಎಲ್ಲದಕ್ಕೂ ಒಂದು ಒಳ್ಳೇದು ಹೇಳಿದ್ರೆ 10 ಕೆಟ್ಟದ್ದು ಮಾಡಿ ಕಬ್ಬೆಬ್ಸಿ ನೆಕ್ಕಿ ನುಂಗಿ ನಾಶ ಮಾಡಿ, ಅನ್ಯಾನಿ ಗೃಹಾತಿ, ಏನೇ ನೀವು ಒಳ್ಳೇದು ಅಂತ ತೋರಿಸಿದ್ರು ಅದರ ನೆಗೆಟಿವೇ ಮಾಡ್ತಾರೆ.
ಬಾಲಗಂಗಾಧರ ತಿಲಕರು ಗಣೇಶನ ಮೂಲಕ, ಗಣಪತಿಯ ಮೂಲಕ ಸ್ವಾತಂತ್ರ್ಯವನ್ನು ಪಡೆಯಬಹುದು ಅಂತ ತೋರಿಸಿದ್ರೆ, ಈಗ ಗಣೇಶನನ್ನ ಹೆಸರಲ್ಲಿ ಎಲ್ಲರ ಮನೆಗೆ ಹೋಗಿ ದುಡ್ಡು ಕಲೆಕ್ಷನ್ ಮಾಡಿ 50 ರೂಪಾಯಿ ಕೊಟ್ಟರೆ 100 ರೂಪಾಯಿ ಕೊಡು ಅಂತ ಕೇಳೋದು, 100 ರೂಪಾಯಿ ಕೊಟ್ಟರೆ 500,000 ರೂಪಾಯಿ ಕೊಡು. ಇವ್ರು ಇಲ್ಲಿ ಬಂದ್ಬಿಟ್ಟು ಗಣೇಶನ ಪೂಜೆ ಮಾಡೋದು ಇಲ್ವೇ ಇಲ್ಲ, ಅವನಿಗೆ ಒಂದು ಸ್ತೋತ್ರ ಹೇಳೋದಿಲ್ಲ, ಒಂದು ಭಜನೆ ಮಾಡೋದಿಲ್ಲ, ಏನಿಲ್ಲ. ಎಲ್ಲ ರೀತಿ ಕೆಟ್ಟ ಕೆಟ್ಟ ಹಾಡು ಹಾಕಿ ಅಸಹ್ಯ ಮಾಡಿ ಆ ಗಣೇಶ ಏನಾದರೂ ಬದುಕಿದ್ರೆ ಕಿವಿ ಬಾಯಿ ಎಲ್ಲ ಮುಚ್ಚಿಕೊಂಡು ಹೊರಟೋಗ್ಬೇಕು. ಆ ರೀತಿ ಮಾಡಿ ಪಟಾಕಿ ಹೊಡೆದು ಎಲ್ಲ ರೀತಿಯ ನಾಶ ಏನು ಮಾಡ್ಬೋದು ಅಷ್ಟನ್ನೂ ಮಾಡ್ತಾರೆ. ದೀಪಾವಳಿಯ ಹಬ್ಬ ಬಂದರೆ ಸ್ನಾನ ಮಾಡಿದ ನಂತರ ಪಟಾಕಿ ಹೊಡಿಬೇಕು. ದೀಪಾವಳಿ ಒಂದು ವಾರಕ್ಕಿಂತ ಮೊದಲೇ ಪಟಾಕಿ ಶುರು. ಆ ದೇವರ ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ, ಏನೂ ಇಲ್ಲ. ಯಾವ ಗೋಪೂಜೆನೂ ಇಲ್ಲ, ಯಾವ ಭೂಮಿ ಪೂಜೆನೂ ಇಲ್ಲ, ಬಲೀಂದ್ರ ಪೂಜೆನೂ ಇಲ್ಲ, ಕಲ್ಪನೆನೇ ಇಲ್ಲ, ಅದ್ರ ಬಗ್ಗೆ ಜ್ಞಾನವೂ ಇಲ್ಲ, ವಿಜ್ಞಾನವೂ ಇಲ್ಲ, ಯೋಚನೆನೂ ಮಾಡೋದಿಲ್ಲ. ಆದರೆ ಪಟಾಕಿ ಹೊಡಿಬೇಕು, ಹೊಗೆ ಹೊಗೆ ಮಾಡಿ ಗಬ್ಬೆಬ್ಸಿ ಆ ಪ್ರಾಣಿಗಳು, ನಾಯಿಗಳು, ನರಿಗಳು ಹೊರಟೋಗ್ಬೇಕು. ಅಕ್ಕಿಗಳು ಕಿವಿ ತೂತಾಗಿ ಸತ್ ಬೀಳಬೇಕು. ಎಲ್ಲ ಒಂದು ಒಳ್ಳೇದು ಹೇಳಿದ್ರೆ ಅದರ ಕೆಟ್ಟದ್ದನ್ನೇ ಫಾಲೋ ಮಾಡಿ ಅನ್ಯಾನಿ ಗೃಹಾತಿ ವಿಚಿಂತ್ಯ ಕಾಲೆ, ಎಲ್ಲವನ್ನ ಉಲ್ಟನೆ ತಗೊಳ್ಳುವಂತಹ ವಿಚಿತ್ರ ಕಾಲದಲ್ಲಿ ನಾವು ಬದುಕಿದ್ದೇವೆ. ದೌರ್ಭಾಗ್ಯಂ ಪ್ರಜಾರಾಜ್ಯಾಯ ಮತದಾನಾಯ ಕೇಂದ್ರಿತಂ ಚುನಾವಣಾನಂತರಂ ಸರ್ವಂ ಮೂಲದೇಶಂ ಯಥಾಸ್ಥಿತಿ. ದ ಟ್ರಾಜಿಡಿ ಬಿಹೈಂಡ್ ದ ಡೆಮಾಕ್ರಸಿ ಈಸ್ ಎಲೆಕ್ಷನ್. Most of the elected will maintain the previous circumstance, previous status of the rural areas as it is. They don't want to progress the rural areas. They want to maintain the status quo. ದೌರ್ಭಾಗ್ಯಂ ಪ್ರಜಾರಾಜ್ಯಾಯ, ಪ್ರಜಾರಾಜ್ಯದ ದೌರ್ಭಾಗ್ಯ ಏನು? ಸಾವಿರಾರು ವರ್ಷಗಳು ಕಳೆಯುತ್ತವೆ, ಆದರೆ ಯಾವುದೇ ರೀತಿಯ ಬದಲಾವಣೆ ಆಗುವುದಿಲ್ಲ. ಇದು ಇದರ ದೌರ್ಭಾಗ್ಯ. ಹಾಗಾದರೆ ಏನಕ್ಕಿರೋದು ಪ್ರಜಾರಾಜ್ಯ? ಮತದಾನಾಯ ಕೇಂದ್ರಿತಂ, ಎಲೆಕ್ಷನ್ ಓರಿಯೆಂಟೆಡ್ ಸಿಸ್ಟಮ್. ಮತದಾನ ಒಂದು ನಡಿಬೇಕು. ಚುನಾವಣಾನಂತರಂ ಸರ್ವಂ, ಚುನಾವಣೆ ಆದರೆ ಏನಾರು ಬದಲಾವಣೆ ಆಯಿತಾ? ಮೂಲ ದೇಶಂ ಯಥಾಸ್ಥಿತಿ, ಅನಾದಿ ಕಾಲದಲ್ಲಿ ಹೇಗಿದೆಯೋ ಅದೇ ರೀತಿ ಈಗಲೂ ಇರುತ್ತದೆ. ಹಾಗಾದ್ರೆ ಒಳ್ಳೇದಾಗಿಲ್ವ? ಅವ್ರ ನೆಂಟರು, ಅವ್ರು ಬಂದು, ಅವ್ರ ಬಳಗ ಅಷ್ಟೇ. ರಾಜರ ಕಾಲದಲ್ಲಿ ಆ ಥರ ಮಾಡ್ತಾಯಿದ್ರು, ಪ್ರಜಾ ಕಾಲದಲ್ಲಿ ಈ ಥರ ಮಾಡ್ತಾಯಿದ್ರು. ಒಟ್ಟಿನಲ್ಲಿ ಕುಂತಿ ಮಕ್ಕಳಿಗೆ ರಾಜ್ಯವಿಲ್ಲ. ಶಿವರಾಮಶ್ಚ ಅಂಕಿತಂ ಲಾಭಕಾರಣಂ ಸ್ವಕಾರ್ಯೇ ರಾಮಮಿತ್ಯಾಹುಃ ದುರ್ಜನೋ ದೇವಪೀಡಕಃ. They put the name of Rama, Jairama, Shivarama, etc. for the namesake. They use Rama's name for all the benefits and they support the criticizer of the same Rama. ಶ್ರೀರಾಮ, ಶಿವರಾಮ ಅಂಕಿತ ನಾಮಗಳು. ಯಾಕೆ? ಲಾಭಕ್ಕೋಸ್ಕರ. ದೇವರ ಹೆಸರು ಯಾಕೆ ಇಡ್ತಾರೆ? ರಾಕ್ಷಸರ ಹೆಸರು ಯಾಕೆ ಇಡೋದಿಲ್ಲ? ರಾವಣ ಅಂತ ಯಾಕೆ ಹೆಸರು ಇಡೋದಿಲ್ಲ? ಲಂಕೇಶ ಅಂತ ಇಡ್ತಾರೆ, ರಾವಣ ಅಂತ ಇಡ್ಬೋದಲ್ಲ, ಅಥವಾ ಮಹಿಷಾಸುರ ಅಂತ ಇಡ್ಬೋದು. ಮಕ್ಕಳಿಗೆ ಹೆಸರಿಡಿ. ಅಥವಾ ಕುಂಭಕರ್ಣ, ಶೂರ್ಪನಕ್ಕಿ, ಮಂತರೆ ಇಡೋದಿಲ್ಲ ಹೆಸರು. ಯಾಕೆ? ಅದರಿಂದ ಟೀಕೆಗೊಳಗೆ ಹಾಕ್ತಾರೆ. ಅಯ್ಯೋ ಹಾಗೆ ಆಗ್ಬಿಟ್ರೆ ಅಕಸ್ಮಾತು, ಅದೆಲ್ಲ ನೋಡ್ತಾರೆ. ರಾಮ ಒಳ್ಳೆಯವನಾದ್ರಿಂದ ಅವನ ಹೆಸರೇ ಇಡಬೇಕು. ಶಿವರಾಮ, ರಾಜಾರಾಮ. ಸ್ವಕಾರ್ಯೇ ರಾಮಮಿತ್ಯಾಹು, ಲಾಭಕ್ಕೋಸ್ಕರ ರಾಮನ ಹೆಸರು. ಆದರೆ ರಾಮನಿಗೆ ತೊಂದರೆ ಆಯಿತು, ಕಷ್ಟದಲ್ಲಿದ್ದಾನೆ, ರಾಮನಿಗೆ ಒಂದು ನೆಲೆ ಮಾಡ್ಕೊಳ್ಳೋಣ ಅಂದ್ರೆ ಯಾರು ಬರಲ್ಲ. ರಾಮನ ಹಾಗೆ ಮಾಡಿದ, ಹೆಂಡತಿಯನ್ನು ಕಾಡಿಗೆ ಕಳಿಸ್ದ, ಹಾಗೆ ಹೀಗೆ ಅಂತ ಅಂಥವ್ರನ್ನೇ ಸಪೋರ್ಟ್ ಮಾಡ್ತಾನೆ. ರಾಮನ ಹೆಸರಲ್ಲಿ ಒಂದು ಪೂಜೆ ಸಹ ಮಾಡೋದಿಲ್ಲ. ದುರ್ಜನೋ ದೇವಪೀಡಕಃ. ವೆರಿ ಅನ್ಫಾರ್ಚುನೇಟ್. ರಾಮನಾಮಾಯ ಸರ್ವಸ್ವಂ ಲಭತೆ ಜ್ಞಾನ ಸಂಪದ, ದುರ್ಜನೋ ಸ್ವಾರ್ಥ ಲಾಭಾಯ ಸಜ್ಜನೋ ಮುಕ್ತಿ ಸಾಧನಂ. The name of Rama is useful for both good and bad people. Bad people will use Rama's name for selfishness, and good people will use his name for mukti or salvation. ರಾಮನಾಮಾಯ ಸರ್ವಸ್ವಂ, ರಾಮನಾಮದಿಂದ ಒಳ್ಳೆಯದು ಇದೆ, ಕೆಟ್ಟದು ಇದೆ.
ಒಳ್ಳೆಯದು ಮಾಡ್ಕೊಂಡಿದ್ದಾರೆ, ಕೆಟ್ಟದು ಮಾಡ್ಕೊಂಡಿದ್ದಾರೆ. ಲಭತೆ ಜ್ಞಾನ ಸಂಪದಾಂ, ಜ್ಞಾನವನ್ನು ಸಂಪಾದಿಸುವುದಕ್ಕೆ ಅನೇಕರು ರಾಮನಾಮವನ್ನೇ ಬೆಳೆಸಿಕೊಂಡಿದ್ದಾರೆ. ಅದೇ ದುರ್ಜನರು ತಮ್ಮ ಮನೆ ಲಾಭಕ್ಕೋಸ್ಕರ, ತಮ್ಮ ಕುಟುಂಬ ಬೆಳೆಯೋದಕ್ಕೋಸ್ಕರ ರಾಮನ ಹೆಸರನ್ನು ಉಪಯೋಗಿಸ್ಕೊಂಡು ದುರ್ಜನ ಸ್ವಾರ್ಥ ಲಾಭಾಯ, ತಮ್ಮ ನೆಂಟರು ಬಂಧು ಬಳಗ ಇಷ್ಟರನ್ನು ಬೆಳೆಯಕ್ಕೆ ರಾಮನ ಉಪಯೋಗಿಸ್ಕೊಳ್ತಾರೆ. ಸಜ್ಜನೋ ಮುಕ್ತಿ ಸಾಧನಂ, ಸಜ್ಜನರು ರಾಮನನ್ನ ಮುಕ್ತಿಗೋಸ್ಕರ ಬಳಸಿಕೊಳ್ಳುತ್ತಾರೆ. ರಾಮನಾಮೇನ ಜೀವಂತಿ ಅಧುನಾಪಿ ಸದೈವಿಕಂ, ಜೀವನೋಪಾಯ ಸದ್ಧರ್ಮಂ ರಾಮೋ ಜೀವನ ಸಾಧನಂ. Some of them are using Rama for livelihood and salvation, that is material and non-material life. Even today, Rama is superior for life and death. ರಾಮನಾಮೇಪಿ ಜೀವಂತಿ, ರಾಮನಾಮದಿಂದ ಅನೇಕ ಜನರು ಬದುಕುತ್ತಿದ್ದಾರೆ. ಅಧುನಾಪಿ ಸದೈವಿಕಂ, ಇಂದೂ ಸಹ ರಾಮನ ಹೆಸರು ಹೇಳಿ ಅನೇಕ ಕೋಟ್ಯಾಂತರ ಜನ ಬದುಕ್ತಾ ಇದ್ದಾರೆ. ಕೆಲವರು ಮೆಟೀರಿಯಲಿಸ್ಟಿಕ್ ಆಗಿ ಬದುಕ್ತಿದ್ದಾರೆ, ಕೆಲವರು ಲೌಕಿಕವಾಗಿ ಬದುಕ್ತಾರೆ, ಕೆಲವರು ಅಲೌಕಿಕವಾಗಿ ಬದುಕ್ತಾರೆ. ಜೀವನೋಪಾಯ ಸದ್ಧರ್ಮಂ, ಜೀವನೋಪಾಯಕ್ಕೋಸ್ಕರ ರಾಮನನ್ನು ಉಪಯೋಗಿಸ್ಕೊಳ್ತಾರೆ. ಹಣ್ಣು ಹಂಪಲು ಮಾರಾಟ, ಹೂವು ಹಣ್ಣು ಹಾಗೆ ಊದ್ಕಡ್ಡಿ ಗಂಧಕಡ್ಡಿ ಎಲ್ಲ ತೆಂಗಿನಕಾಯಿ ಮಾರಾಟ ಮಾಡೋದ್ರ ಮೂಲಕ ತಮ್ಮ ಜೀವನವನ್ನು ಬದುಕಿಸಿಕೊಳ್ಳುತ್ತಾರೆ. ರಾಮೋ ಜೀವನ ಸಾಧನಂ, ರಾಮನಿಂದ ಲಕ್ಷಾಂತರ ಜನ ಜೀವನ ಮಾಡ್ತಾ ಇದ್ದಾರೆ. ರಾಮನವಮಿ ಬಂದರೆ ಎಷ್ಟೊಂದು ಹೂವು ಹಣ್ಣು ಹಂಪಲುಗಳಿಗೆ ಬೇಡಿಕೆ ಬಂದು ಅವ್ರು ಒಂದು ದಿವಸ ವರ್ಷಕ್ಕಾಗುವಷ್ಟು ಲಾಭ ಮಾಡ್ಕೋತಾರೆ. ಮಂದಿರೇ ರಾಮ ಸರ್ವತ್ರ ಜನಪದೇ ತತ್ರ ಜೀವನಂ, ಫಲಪುಷ್ಪಾದಿ ವ್ಯಾಪಾರೇ ಜೀವನೇ ರಾಮಕಾರಣಂ. ರಾಮ is needed for both Pandit and non-Hindu traders also. They sell flower, fruit, thread, nuts, etc. for livelihood in the name of God Rama only. ಮಂದಿರೇ ರಾಮ ಸರ್ವತ್ರ, ಮಂದಿರದ ಸುತ್ತಮುತ್ತ ಎಲ್ಲ ಕಡೆನೂ ರಾಮನಿದ್ದಾನೆ. ಜನಪದೇ ತತ್ರ ಜೀವನಂ, ಜನರ ಜೊತೆಗೂ ರಾಮ ಇದ್ದಾನೆ. ಫಲಪುಷ್ಪಾದಿ ವ್ಯಾಪಾರೇ, ಫಲಪುಷ್ಪವನ್ನು ವ್ಯಾಪಾರ ಮಾಡೋದ್ರ ಮೂಲಕ ಜೀವನ ಮಾಡಲು ರಾಮನೇ ಕಾರಣ, ಬದುಕಲು ರಾಮನೇ ಕಾರಣ. ಇಲ್ಲದಿದ್ದರೆ ಎಲ್ರಿಗೂ ಇಂಡಸ್ಟ್ರಿನಲ್ಲಿ ಎಲ್ಲಿ ಕೆಲಸ ಸಿಗುತ್ತೆ? ಎಷ್ಟು ಜನಕ್ಕೆ ಕೆಲಸ ಕೊಡೋಕ್ಕೆ ಸಾಧ್ಯ? ಇದ್ದವ್ರನ್ನೇ ಕಿತ್ತು ಹಾಕ್ತಿದ್ದಾರೆ. ಹಾಗಿರುವಾಗ ಹೇಗೋ ರಾಮನ ಹೆಸರು ಹೇಳ್ಕೊಂಡು ಹೂವು ಹಣ್ಣು ಮಾರ್ಕೊಂಡು ಜೀವನ ಮಾಡ್ತಾರೆ. ದಸರಾದಲ್ಲಿ 10 ದಿವಸಗಳ ದಸರಾ ಇಡೀ ವರ್ಷಕ್ಕಾಗುವಷ್ಟು ಲಾಭ ಮಾಡಿಕೊಡುತ್ತೆ ಅಂತಾದರೆ ದೇವರ ಮಹತ್ವ ಏನು ಅಂತ ಅರ್ಥ ಆಗುತ್ತೆ. ಜನಪದೇ ತತ್ರ ಜೀವನಂ, ಜೀವನೇ ರಾಮ ಕಾರಣಂ, ಜೀವನಕ್ಕೆ ರಾಮನೇ ಕಾರಣ. ಪ್ರಯತಂ ರಾಮ ತತ್ಕಾಲೇ ಏಕ ಟೀಕೇನ ಜೀವಿತಂ, ಪರಂ ದೌರ್ಭಾಗ್ಯವಿದಿನ ಅಧುನಾಪಿ ನಿರಂತರಂ. Unfortunately, Rama was criticized during his age and struggled like anything. At the same time, and even today, he is criticized by many of them in this contemporary world, which is a tragedy, real tragedy of Rama. ಪ್ರಯತಂ ರಾಮ ತತ್ಕಾಲೇ, ಎಷ್ಟು ಕಷ್ಟಪಟ್ಟ ರಾಮ ಆ ಕಾಲದಲ್ಲಿ. ಒಂದು ಟೀಕೆ, ಹೆಂಡತಿಯನ್ನು ರಾವಣ ಇಟ್ಕೊಂಡಿದ್ದ ಅಂತ ಅನ್ನೋ ಕಾರಣಕ್ಕೆ ಹೆಂಡತಿಯನ್ನೇ ತ್ಯಾಗ ಮಾಡ್ದ. ಯಾರು ತನ್ನ ಹೆಂಡತಿಯನ್ನು ಅಷ್ಟು ಸುಲಭವಾಗಿ ಬಿಟ್ಕೊಡ್ತಾರೆ? ಅಯ್ಯೋ ಹೇಳ್ಕೊಳ್ಳಿ ಬಿಡು, ನಾನು ಮನೇಲಿ ಇಟ್ಕೊತೀನಿ ಅಂತಾರೆ. ಹಂಗಿರುವಾಗ ಸಮಾಜಕ್ಕೋಸ್ಕರ ಹೆದರಿ ಕಷ್ಟಪಟ್ಟು ಜೀವನ ಮಾಡ್ದ. ಪರಂ ದೌರ್ಭಾಗ್ಯವಿದಿನ ಆಗಲಿ, ಆ ಕಷ್ಟಪಟ್ಟ ಹೋಗ್ಲತ್ತ ಮುಗೀತು ಅಂತಂದ್ರೆ ಮುಗೀತಾ? ಪರಂ ದೌರ್ಭಾಗ್ಯವಿದಿನ, ವಿಧಿಯ ಆಟ ಏನು? ಅಧುನಾಪಿ ನಿರಂತರಂ, ಇಂದು ಕೂಡ ರಾಮನನ್ನು ಎಷ್ಟು ರೀತಿಯಿಂದ ಟೀಕೆ ಮಾಡ್ತಾರೆ. ಕೃತಜ್ಞತೆ ಹೋಗ್ಲಿ, ಹಾಳ ಹೋಗ್ಲಿ, ಟೀಕೆಕಾರರು ಎಷ್ಟು ಜನ? ಇದೇ ದುರಂತ. ನ ಸಾಪೇಕ್ಷ ರಾಮರಾಜ್ಯೆ ತ್ಯಕ್ತ್ವಾ ಸರ್ವಂ ಪ್ರಜಾಹಿತೈಃ, ಶಾಸಕ ಅತ್ರ ಪ್ರಜಾರಾಜ್ಯೆ ದುರಂತಂ ವಂಶವರ್ಧಕಃ. There is no comparison for Ramarajya, who left his family for the society. But in democracy, most of the ministers live for the family by depriving the society. Just opposite.
ನ ಸಾಪೇಕ್ಷ ರಾಮರಾಜ್ಯ, ರಾಮರಾಜ್ಯಕ್ಕೆ ಹೋಲಿಕೆ ಮಾಡಲು ಏನು ಇಲ್ಲವೇ ಇಲ್ಲ. ಎಲ್ಲವನ್ನು ಬಿಟ್ಟು ಪ್ರಜೆಗಳಿಗೋಸ್ಕರ ಬದುಕಿದ ರಾಮ. ಶಾಸಕತ್ರ ಪ್ರಜಾರಾಜ್ಯ. ಇವತ್ತು ಪ್ರಜಾರಾಜ್ಯ ಹೇಗಿದೆ? ಶಾಸಕರು ದುರಂತ ವಂಶವರ್ಧಕ. ಸಮಾಜದ ಎಲ್ಲ ಅರ್ಥ, ದುಡ್ಡು, ಹಣ ಎಲ್ಲವನ್ನು ನುಂಗಿ ನೆಕ್ಕಿ ನೀರು ಕುಡಿದು ತಮ್ಮ ವಂಶಗಳನ್ನು ಬೆಳೆಸುತ್ತಾರೆ ಹೊರತು ಅಪೋಸಿಟ್ ರಾಮಗೂ ಮತ್ತು ಇವತ್ತಿಗೂ. ಅದು ರಾಮರಾಜ್ಯ ಯಾಕಾಯ್ತು, ಇದು ಪ್ರಜಾರಾಜ್ಯ ಯಾಕಾಯ್ತು? ರಾಮರಾಜ್ಯದಲ್ಲಿ ರಾಮ ಎಲ್ಲವನ್ನು ಬಿಟ್ಟ, ಪ್ರಜಾರಾಜ್ಯದಲ್ಲಿ ಜನರನ್ನು ಬಿಟ್ಟರು, ಎಲ್ಲವನ್ನು ಹಿಡ್ಕೊಂಡ್ರು. ದುರಂತಂ ವಂಶವರ್ಧಕ. ಇದೇ ಪ್ಯಾರಾಡಾಕ್ಸ್, ಇದೇ ಆಪೋಸಿಟ್. ಅಯೋಗ್ಯಮಧಿಕಾರಸ್ಥಂ ಪಠ್ಯಕ್ರಮಂ ವಿನಶ್ಯತಿ, ಯೋಗ್ಯಾಯೋಗ್ಯಂ ನ ಜಾನಾತಿ ವಿನಾಶಯತಿ ಸತ್ಕೃತಂ. The idiot who is in the power ruin the education system also. They ruin the good. They destroy the good things which is contributed and sacrificed by the nobles and the good people. ಅಯೋಗ್ಯ ಅಧಿಕಾರಸ್ಥಂ, ಅಯೋಗ್ಯ ಅಧಿಕಾರದಲ್ಲಿ ಕುಳಿತಿದ್ದರೆ ಪಠ್ಯಕ್ರಮವನ್ನು ನಾಶ ಮಾಡುತ್ತಾನೆ. ಯೋಗ್ಯ ಯಾವ್ದು ಬೇಕು ಯಾವ್ದು ಬೇಡ ಅಂತ ಅವನಿಗೆ ಓದಕ್ಕೆ ಬರಲ್ಲ, ಅವನಿಗೆ ಇನ್ನೇನು ಮಾಡಕ್ಕೆ ಸಾಧ್ಯ. ವಿನಾಶಯತಿ ಸತ್ಕೃತಂ. ಕಷ್ಟಪಟ್ಟು ಒಂದು ಟ್ರೆಡಿಷನ್ ಬೆಳೆಸಿಕೊಂಡು ಬಂದಂತಹ ಸಂಸ್ಕಾರವಂತರು, ವಿದ್ವಜ್ಜನರು, ಸಜ್ಜನರು ಮಾಡಿದಂತಹ ಕಷ್ಟಪಟ್ಟು ಬೆಳೆಸಿದ ಆಲದ ಮರವನ್ನು 5 ನಿಮಿಷದಲ್ಲಿ ಬಂದು ಕಡಿದು ತುಂಡು ಮಾಡಿ ಬುಡ ಸಮೇತ ಮೇಲೆ ಎತ್ತಿ ನಾಶ ಮಾಡಿ ಸಮಾಧಿಯನ್ನು ಕಟ್ಟಿಬಿಡುತ್ತಾರೆ. ಪ್ರೇಮ ಕಾಮೋತ್ತೇಜನಾರ್ಥಾಯ ಶಾಲಾಗಚ್ಚತಿ ಕೇಚನ ಸುಲಭಂಚ ತದತ್ರೈವ ಸ್ವಗೃಹೇ ತತ್ ಅಸಂಭವಂ. Some students go to the college for love and lust. They feel that the school is better place, the college is better place for their love and lust than the respective houses. ಪ್ರೇಮ ಕಾಮೋತ್ತೇಜನಾರ್ಥಾಯ, ಕಾಮವನ್ನು ಇನ್ನೂ ಹೆಚ್ಚಿಸಿಕೊಳ್ಳಕ್ಕೋಸ್ಕರ ಅನೇಕರು ಶಾಲೆಗೆ ಬರುತ್ತಾರೆ. ಸುಲಭಂಚ ತದತ್ರೈವ, ಇಲ್ಲಿ ತುಂಬ ಸುಲಭ. ಯಾರ ಮನೆಗಾದರೂ ಹೋದ್ರೆ ಹುಡುಗಿ ನೋಡ್ತೀನಿ ಅಂತ ನೋಡಕ್ ಬಿಡ್ತಾರಾ ತಂದೆ ತಾಯಿಯರು? ಸಾಧ್ಯವೇ ಇಲ್ಲ. ಅದಕ್ಕೆ ಎಲ್ಲಿ ನೋಡೋದು? ಕಾಲೇಜಿಗೆ ಬಂದು ನೋಡ್ತಾ ಕೂತ್ಕೊಳ್ಳೋದು. ಸ್ವಗೃಹೇ ತದ್ ಅಸಂಭವಂ. ಇಲ್ಲಿ ಮಾಡುವ ಎಲ್ಲ ಅನಾಚಾರ, ಅತ್ಯಾಚಾರ ಸಮಸ್ಯೆಗಳು ಮನೆಯಲ್ಲಿ ಮಾಡೋಕ್ಕೆ ಬಿಡೋದಿಲ್ಲ. ಆದ್ದರಿಂದ ಶಾಲೆಯನ್ನು ಒಂದು ಕಾಮೋತ್ತೇಜನ ಮಾಡುವ ಕೇಂದ್ರವನ್ನಾಗಿ ಬದಲಾಯಿಸಿಕೊಂಡು ಬಿಡುತ್ತಾರೆ ಕೆಲವರು. ಕೇಚನ, ಎಲ್ಲರೂ ಅಲ್ಲ, ಕೆಲವರು ಆ ರೀತಿ ಮಾಡ್ತಾರೆ ಅಂತ. ಆರ್ಜಿತಂ ಸುಖ ಸಂಪತ್ತಿ ಸದ್ಭೋಗಂ ಮುಕ್ತಿ ಸಾಧನಂ, ಅನ್ಯಥಾ ಲೋಭ ಸಾಮಗ್ರಿ ಜನ್ಮಾವರ್ತನ ಕಾರಣಂ. The goods and services earned during the life should be used for salvation or liberation or mukti. Otherwise, it will lead to lust and rebirth. ಆರ್ಜಿತಂ ಸುಖ ಸಂಪತ್ತಿ, ಪಡೆದಂತಹ ಎಲ್ಲ ಸುಖ, ಸಂಪತ್ತು, ಸಂಪಾದನೆ ಎಲ್ಲವನ್ನು ಕೂಡ ಸದ್ಭೋಗಂ ಮುಕ್ತಿ ಕಾರಣಂ, ಸದುಪಯೋಗ ಮಾಡಿಕೊಂಡರೆ ಮಾತ್ರ ಮುಕ್ತಿ. ಎಲ್ಲ ಬೇಕು, ಆದರೆ ಸದ್ಬಳಕೆ ಮಾಡಬೇಕು, ದುರ್ಬಳಕೆ ಮಾಡಬಾರದು. ದುರ್ಬಳಕೆ ಮಾಡಿದರೆ ಜನ್ಮಾವರ್ತನ ಕಾರಣಂ, ಸದ್ಬಳಕೆ ಮಾಡಿದರೆ ಮುಕ್ತಿ ಸಾಧನಂ. ಎಲ್ಲ ಸುಖ ಸಂಪತ್ತೆಲ್ಲವನ್ನು ಸದುಪಯೋಗಪಡಿಸಿಕೊಂಡು ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡರೆ ಮುಕ್ತಿಗೆ ಸಾಧನವಾಗುತ್ತದೆ ಸುಖ ಸಂಪತ್ತುಗಳು. ಅಲ್ಲದಿದ್ದರೆ ಅನ್ಯಥಾ ಲೋಭ ಸಾಮಗ್ರಿ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಬಂದು ಅವರವರೇ ಕೊಚ್ಚಾಡಿ ಕೊಲೆ ಮಾಡಿ ಜನ್ಮಾವರ್ತನ, ಪುನಃ ಇನ್ನೊಂದು ಜನ್ಮದಲ್ಲಿ ಹುಟ್ಟಿ ಆದರೂ ಅವನು ಪುನಃ ಕೊಲೆ ಮಾಡ್ತಾನೆ. 10 ಜನ್ಮಗಳಲ್ಲಿ ಹುಟ್ಟುತ್ತಾ ಪುನಃ ಕಾಮ ಕ್ರೋಧ ಬೆಳೆಸಿಕೊಳ್ಳುತ್ತಾ ಪುನರಪಿ ಜನನಂ ಪುನರಪಿ ಮರಣಂ, ಹೀಗೇ ಆವರ್ತನೆ ಆಗುತ್ತಾ ಹೋಗುತ್ತಾರೆ ಹೊರತು ಮುಕ್ತಿ ಸಾಧನೆ ಸಾಧ್ಯವಿಲ್ಲ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ,
ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.